ಸರ್ ಒಂದೇ ನಿಮಿಷ. ಅಯ್ಯೋ ಹೊಟ್ಟೋಯ್ತಲ್ಲ. ಪ್ರವಾಸಿಗರು ಬಂದವರು ಸುಮ್ಮನೆ ಇರಲ್ಲ, ಸ್ವಲ್ಪ ಕಿರ್ಚಾಡೋದು ಮಾತಾಡೋದು. ಈಗ ದಸರಾದಲ್ಲಿ ಯಾರೋ ಭೀಮಾ ಅಂತ ತಕ್ಷಣ ಆನೆ ಒಂದ್ಸಲಿ ಈ ಕಡೆ ಎತ್ತು ಕೊಂಡಾಡುವಾಗ ಅದೇ ತರ ಕಾಪಿ ಮಾಡಕ್ಕೆ ಅಂತೆಲ್ಲ ನೋಡಕ್ ಹೋದಾಗ ಸ್ವಲ್ಪ ಅದಕ್ಕೆ ಡಿಸ್ಟರ್ಬ್ ಆಗಿ. ಜಿಂಕೆ ಅಲ್ಲ, ನರಿ ಅನ್ನೋದು ಜಿಂಕೆನೇ ಸರ್, ಕೊಂಬೆ ಅಲ್ಲಿ ನೋಡಿ ಹುಲಿ ಹೆಜ್ಜೆ ಬರುತ್ತೆ ನೋಡಿ ಇಲ್ಲಿ. ಎಸ್, ನೀವೆಲ್ಲ ನೋಡ್ಬೋದು ಇಲ್ಲಿ ಹುಲಿಯ ಹೆಜ್ಜೆ ಗುರುತಿದೆ. ನಿಮಗೆ ಒರಿಜಿನಲ್ ಆಗಿ ಒಂದು ನ್ಯಾಚುರಲ್ ಹ್ಯಾಬಿಟ್ಯಾಟಲ್ಲಿ ಇರುವಂಥ ಒಂದು ಪಾಂಡ್ ಸಿಗಬೇಕು ಅಂದರೆ ತುಂಬ ಅದೃಷ್ಟ ಮಾಡಬೇಕು. ಅದನ್ನೆಲ್ಲ ನಾವೆಲ್ಲೂ ಹುಟ್ಟಾಕಕ್ಕಾಗಲ್ಲ, ರೀಕ್ರಿಯೇಟ್ ಮಾಡೋಕ್ಕೆಲ್ಲ ಸಾಧ್ಯನೇ ಇಲ್ಲ. ಇಲ್ಲಿ ಅದೆಲ್ಲ ಎಲ್ಲಿ ಸರ್? ಅವೆಲ್ಲ ಇವಾಗಿಲ್ಲ. ಯಾಕೆ? ಅವೆಲ್ಲ ಇವಾಗ ಕಾಣ್ತಿಲ್ಲ ಸರ್, ಸ್ಪಾಟಿಂಗ್ಸ್ಗಳಿಲ್ಲ. ಎಲ್ಲಿ ಅಂತ ಗೊತ್ತಾಗ್ತಿಲ್ಲ, ಎಲ್ಲಿದೆ ಗೊತ್ತಾಗ್ತಿಲ್ಲ ಸರ್. ಕಾಣಿಸ್ತಿದೆ, ಅದ್ರ ಬಗ್ಗೆ ನನಗೆ ಗೊತ್ತಾಗ್ತಿಲ್ಲ. ಗೋಪಾಲ್ ದೇವರ ಗುಡಿ ಅಂತ ಸರ್, ಇದಾ ಏನ್ಷಿಯಂಟ್ ಟೆಂಪಲ್ ಸರ್ ಇದು? ಹಾಂ ಸರ್, ಹೌದು ಸರ್. ಕಾಡು ಯಾವ ಥರ ನಿಮ್ಮ ಜೊತೆ ಮಾತಾಡಿದ್ಯಾ ಸರ್? ಕಾಡಾಗಿರ್ಬೋದು, ಕಾಡು ಪ್ರಾಣಿಗಳಾಗಿರ್ಬೋದು ಸರ್. ನಾವು ಅದ್ರ ಜೊತೆ ಒಂದು ಒಡನಾಟ, ಒಂದು ಒಲವು ಇಟ್ಕೊಂಡಾಗ ಸರ್, ಅದು ಮಾತಾಡೋದು ಯಾವುದೇ ರೀತಿ ವಿಭಿನ್ನವಾಗಿರ್ಬೋದು ಸರ್. ಕೂತ್ಮೇಲೆ ಅದು ಅಲರ್ಟ್ ಆಗಿ ಓಡಾಗಿದ್ದು ಫಸ್ಟ್ ಜಿಂಕೆ ಓಡ್ತು, ಅದಾದ್ಮೇಲೆ ಎಷ್ಟು ಅದಲ್ಲೇ ಕೂತಿದ್ದಾರೆ ಸರ್. ಕೂತಿದಾಗ ಒಂದು 100 ಮೀಟರ್ 200 ಮೀಟರ್ ಒಳಗಡೆಯಿಂದ ಅನ್ನೋ ತರ ಸೌಂಡ್ ಬರುತ್ತೆ. ಆನೆಗಳು ಬಂದು ಆನೆಗಳಿರೋ ಜಾಗಗಳಲ್ಲಿ ಹುಲಿ ಇರಲ್ಲ ಸರ್. ಅದು ಯಾವುದೇ ಪ್ರದೇಶ ಆಗಿರ್ಬೋದು, ಗ್ರೌಂಡ್ ಆಗಿರ್ಬೋದು. ಈಗ ಆನೆ ನಡ್ಕೋಬೇಕಾದ್ರೆ ಹುಲಿ ಅಲ್ಲಿ ಇರಲ್ಲ, ಓಡ್ಬಿಡುತ್ತೆ ಆ ಜಾಗದಿಂದ. ಆನೆ ಓಡಿಸ್ಬಿಡುತ್ತೆ. ಒಂದು ಮಾತ್ರ ನಮ್ಗೆ ಅನ್ಸುತ್ತೆ, ಯಾಕಂದ್ರೆ ಯಾರು ಕೂಡ ಅಂಟಿನ ನೋಡಕ್ ಆಗಲ್ಲ ಸರ್, ಕಾಣಕ್ ಸಿಗಲ್ಲ. ಪ್ರಾಣಿಗಳು ಒಂದು ಪ್ರಾಣಿ ಬೇಟೆ ಆಡೋಂಥದ್ದಾಗಿರ್ಬೋದು, ಮತ್ತೆ ಮೀಟಿಂಗ್ ಮಾಡೋಂಥದ್ದಾಗಿರ್ಬೋದು, ಹುಲಿಗಳು ಮೀಟಿಂಗ್ ಮಾಡೋ ಟೈಮ್ ಆಗಿರ್ಬೋದು, ಅವೆಲ್ಲ ವಿಶಿಷ್ಟವಾದಂಥ ಅನುಭವ ಹೇಳ್ತಾರೆ ರೋಡಲ್ಲಿ. ಅವೆಲ್ಲ ಎಲ್ಲರೂ ಕೂಡ ನೋಡೋಕ್ಕಾಗಲ್ಲ ಸರ್. ನಾನು ನಿಮ್ಮ ಪ್ರಮೋದ್ ಮಾತಾಡ್ತಿರೋದು ಪಬ್ಲಿಕ್ ಒನ್ ಮೀಡಿಯಾಯಿಂದ. ಸೊ ಇವತ್ತು ನಾನು ದಮ್ಮನಕಟ್ಟೆ ನಾಗರಹೊಳೆ ಫಾರೆಸ್ಟ್ ರೇಂಜಲ್ಲಿದ್ದೀನಿ. ಆ್ಯಂಡ್ ಆಲ್ರೆಡಿ ನಾವು ಮಾರ್ನಿಂಗ್ ಬಂದಾಗ 6:30 ಆಗಿತ್ತು. ಬಂದು ಇಲ್ಲಿ ಸಫಾರಿ ತೊಗೊಂಡಿದ್ದೀವಿ. ಸೊ ಈ ಸಫಾರಿಲಿ ಆಲ್ರೆಡಿ ಏನು ಸಿಗುತ್ತೋ ಅಂತ ಯೋಚನೆ ಮಾಡಬೇಕಾದ್ರೆ ನಮಗೆ ಫಸ್ಟ್ ಸೈಟ್ ಆಗಿದ್ದೆ ಟೈಗರ್. ಆ ಟೈಗರ್ ನೋಡಲಿಕ್ಕೆ ಅಂತ ಸುಮಾರು ಜನ ಬರ್ತಾರೆ. ಸೊ ನಮ್ಮ ಅದೃಷ್ಟ ಚೆನ್ನಾಗಿತ್ತು ಅನಿಸುತ್ತೆ. ಇನ್ನಷ್ಟು ಡೀಟೇಲ್ಸ್ನ ನಾನು ನಮ್ಮ ಸರ್ ಅಮಿತ್ ಸರ್ ಅಂತಿದ್ದಾರೆ, ಅವ್ರ ಜೊತೆ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ಆರಾಮ್ ಸರ್? ಆರಾಮ್ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೆಂಗಿದ್ದೀರಾ? ನಾನು ಸೂಪರ್. ಓಕೆ ಸರ್, ಈ ಕಾಡಲ್ಲಿ ಡೈಲಿ ವಿಸಿಟರ್ಸ್ ಬರ್ತಾರಲ್ಲ, ಡೈಲಿ ಅವ್ರಿಗೆಲ್ಲ ಹುಲಿ ಸೈಟ್ ಆಗುತ್ತಾ ಸರ್? ಇಲ್ಲಿ ಆ ಥರ ಏನಿಲ್ಲ ಸರ್, ಡಿಪೆಂಡ್ಸ್ ಆನ್ ಲಕ್ ಮ್ಯಾಟರ್ ಆಗುತ್ತೆ. ಲಕ್ ಮ್ಯಾಟ್ರ್? ಸೀರಿಯಸ್ಲಿ ಲಕ್ ಮ್ಯಾಟ್ರ್ ಆಗುತ್ತಾ? ಸೀರಿಯಸ್ ಸರ್. ಓಕೆ, ಎಷ್ಟು ಹುಲಿಗಳು ಉಂಟು ಇಲ್ಲಿ ಸರ್? ನಮ್ಮ ಕಬಿನಲ್ಲಿ ಹತ್ತಿರ ಒಂದು 20ರಿಂದ 25 ಅಷ್ಟು ಹುಲಿ ಇದೆ ಸರ್, ಗಣತಿಯ ಪ್ರಕಾರ ನಮ್ಮ ಕಬಿನಲ್ಲಿ ಸರ್. ನಾಗರಹೊಳೆಯಲ್ಲಿ ಒಟ್ಟು ಟೋಟಲ್ಲು 750 ಸ್ಕ್ವೇರ್ ಕಿಲೋಮೀಟರ್ಗೆ ಒಂದು 150ಕ್ಕೂ ಅಧಿಕ ಹುಲಿಗಳಿದೆ ಸರ್. ಓಕೆ, 150 ಹುಲಿಗಳು ಆಲ್ರೆಡಿ ಲೆಕ್ಕಕ್ಕೆ ಗೊತ್ತಿರೋ ಅಂಥದ್ದು? ಗೊತ್ತಿರೋ ಸರ್. ಓಕೆ, ಸೊ 150ಕ್ಕೂ ಅಧಿಕ ಸರ್. ಅದು ಬಿಟ್ಟು ಬೇರೆ ಏನು ಪಕ್ಷ? ಸರ್ ಒಂದೇ ನಿಮಿಷ. ಅಯ್ಯೋ ಹೊಟ್ಟೋಯ್ತಲ್ಲ. ಬಿಡಿ. ಓಕೆ ಸರ್, ಹತ್ತಿರ ಒಂದು 1,500ರಿಂದ 2,000 ಅಷ್ಟು ಆನೆಗಳಿದೆಯಾ? ಸೊ ಇವಾಗ ಸೈಟ್ ಆಗುವಂತ ಸಾಧ್ಯತೆ ಇದೆಯಾ ನಮ್ಗೆ ಇವಾಗ? ಸರ್, ನಾವು ಇರೋ ಸೀಸನ್ ಅಲ್ಲಿ ಇವಾಗ ಸ್ವಲ್ಪ ಆನೆಗಳ ಸೈಟಿಂಗ್ ಸ್ವಲ್ಪ ಕಡಿಮೆ ಸರ್. ಆನೆಗಳಾಗಿರ್ಬೋದು, ಪ್ರಾಣಿಗಳ ಕೂಡ ಕಡಿಮೆ ಸೀಸನ್ ಸರ್. ಯಾಕಂದ್ರೆ ಮಳೆಗಾಲದಲ್ಲಿ ಅವಕ್ಕೆ ನೀರು ರೋಡಲ್ಲಿ ಮತ್ತೆ ಬೇರೆ ಕಡೆ ಒಳಗಡೆ ಸಿಗೋದ್ರಿಂದ ನೀರು ಆಹಾರ ಹುಡುಕಿ ಅದು ಬರುತ್ತೆ ಹೊರಗಡೆ ಹೊರತು ಅವೆಲ್ಲ ಸಿಕ್ಬಿಟ್ರೆ ಯಾವುದೇ ಕಾರಣಕ್ಕೂ ಆಚೆಗೆ ಬರಲ್ಲ ಸರ್. ಸರ್, ಅದರಿಂದ ನಾವು ನೋಡ್ತಿದೀವಿ ಇದು ಇದಾಕಿದಿರಲ್ಲ ಕಂಬಿಗಳೆಲ್ಲ. ಸೊ ಇದು ಎಂಡ್ ಆಫ್ ದ ಫಾರೆಸ್ಟ್ ಅಂತ? ಎಂಡ್ ಆಫ್ ದ ಫಾರೆಸ್ಟ್ ಸರ್. ಎಲಿಫೆಂಟ್ ಪ್ರೊಡಕ್ಷನ್ ಟ್ರೆಂಡ್ ಸರ್. ಎಲೆಕ್ಟ್ರಿಕ್ ವೈರಿಂಗ್ ಇದೆ, ನಿಮ್ಗೆ ನೋಡಬಹುದು ಇಲ್ಲಿ. ಅದರಿಂದ ಹೇಗೆ ಅಂತಂದ್ರೆ ಜಾಸ್ತಿ ಏನ್ ಶಾಕ್ ಎಲ್ಲ ಏನಿಲ್ಲ. ಸೊ ನಿಮ್ಮ ಕಾಡಾನೆಗಳಿಗೆ ಒಂದು ಗಾಬರಿ ಪಡಿಸಕ್ಕೆ ಅಂತ ಒಂದು ನಾವು ಸಿಂಪಡಿಸಿದ್ರು ಇದು. ಓಕೆ, ಬಟ್ ಈಗ ಬರ್ತಿರೋ ಆನೆಗಳೆಲ್ಲ ಇದನ್ನ ದಾಟ್ಕೊಂಡು ಬರ್ತಾರೆ. ಎಲಿಫೆಂಟ್ ಸರ್ ಆಕ್ಚುಲಿ ನೋಡಿ, ಅಲ್ಲಿ ನವಿಲು ಕಾಣಿಸ್ತಿದೆ ನೋಡಿ. ಗಂಡು ನವಿಲು ಸರ್. ಗಂಡು ನವಿಲು. ಸರ್, ಈಗ ನಾಗರಹೊಳೆಯಿಂದ ದಸರಾಗೆ ಒಂದಷ್ಟು ಆನೆಗಳು ಹೋಗಿದೆ. ಹೌದು. ಸೊ ಸುಮಾರು ಆನೆಗಳು ಇಲ್ಲಿಂದನೂ ಹೋಗಿದ್ಯಾ? ಶಿಬಿರದಿಂದ ಹೋಗಿದೆ? ಶಿಬಿರದಿಂದ ಹೋಗಿರೋದು. ಶಿಬಿರದಿಂದ ಆಗುತ್ತೆ. ಮತ್ತಿಗೋಡು ಅಂತ ಒಂದು ಆನೆ ಶಿಬಿರ ಇದೆ ಸರ್. ಓಕೆ, ಅಲ್ಲಿ ಅಲ್ಲಿ ನಿಮ್ಗೆ ಜಾಸ್ತಿ ದಸರಾ ಆನೆಗಳು ಕಾಣಿಸ್ತದೆ ನಿಮ್ಗೆ ಮತ್ತಿಗೋಡು ಆನೆ ಶಿಬಿರದಲ್ಲೇ. ಓಕೆ, ನಮ್ಮಲ್ಲಿ 2 ಆನೆಗಳಿದೆ. ಬಳ್ಳೆ ನಿಮ್ಗೆ ಮಾಮೂಲಿ ಎಲಿಫೆಂಟ್ ಕ್ಯಾಂಪ್ ಅಲ್ಲಿ ಒಟ್ಟು 2 ಆನೆ ಇತ್ತು. ಒಂದು ಮಹೇಂದ್ರ ಅಂತ, ಒಂದು ಲಕ್ಷ್ಮಿ. ಅವೆರಡು ಕೂಡ ತಗೊಂಡೋಗಿದ್ದಾರೆ ಸರ್. ಓಕೆ, ಬನ್ನಿ ವೀಕ್ಷಕರೇ, ನಿಮ್ಗೆ ಅಲ್ಲೊಂದು ಆಕ್ಚುಲಿ ಗಂಡು ನವಿಲ್ ಹೋಗ್ತಿದೆ ನೋಡಿ. ಗಂಡು ನವಿಲ್ ಎಷ್ಟು ಬ್ಯೂಟಿಫುಲ್ ಆಗಿ ಡ್ಯಾನ್ಸ್ ಮಾಡುತ್ತೆ, ಇದನ್ನ ಪುಕ್ಕ ಎಲ್ಲ ಓಪನ್ ಮಾಡುತ್ತೆ ಅಂದ್ರೆ ಯು ವಾಂಟ್ ಟು ವಿಸಿಟ್ ದಾಟ್. ಸೊ ಸರ್, ನನಗೆ ಇನ್ನಷ್ಟು ಡೀಟೇಲ್ಸ್ ಹೇಳ್ಬೇಕು ನೀವು. ಅಂದರೆ ಈ ಕಾಡಿನ ವೈಶಿಷ್ಟ್ಯತೆಗಳೇನಿದೆ?
ಆ್ಯಂಡ್ ಈ ಪಕ್ಷಿಗಳದ್ದು ಏನಾರ ಡೀಟೇಲ್ಸ್ ಸಿಗುತ್ತಾ? ಸರ್ ಒಟ್ಟು ನಮ್ಮಲ್ಲಿ 200ರಿಂದ 300ಕ್ಕೂ ಅಧಿಕ ಒಂದು ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಪೆಷೀಸ್ ಬರ್ಡ್ಸ್ಗಳಿದೆ ಸರ್. ಓಕೆ, 200ರಿಂದ 300ಕ್ಕೂ ಅಧಿಕ ಸರ್. ಓಕೆ ಸರ್, ಇವಾಗ ನೀವು ಬರ್ಡ್ ಸ್ಪೆಷೀಸ್ ಇದೆ. ಕೆಲವೊಂದು ಮೈಗ್ರೇಟರಿ ಬರ್ಡ್ ಕೂಡ ಇದೆ ಸರ್. ಅದು ಅಂದ್ರೆ ಯಾವಾಗ ಸೀಸನ್ ವೈಸ್ ಮಾತ್ರ ಬಂದಾಗ ಬರುತ್ತೆ ಸರ್ ಅದು. ಅದರಲ್ಲಿ ನಮ್ಗೆ ಕೆಲವೊಂದು ಉದಾಹರಣೆ ತಗೋಬೇಕು ಅಂತಂದ್ರೆ ನಮ್ದು ರಾಜ್ಯ ಪ್ರಾಣಿ ಪಕ್ಷಿ ಆದಂತಹ ನೀಲಕಂಠ, ಇಂಡಿಯನ್ ರೋಲರ್ ಸರ್. ಓಕೆ, ಅದು ಕೂಡ ನಮ್ಮ ರಾಜ್ಯ ಪಕ್ಷಿ ಸರ್. ಸೊ ಅದು ಮೈಗ್ರೇಟರಿ ಬರ್ಡ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಈ ಟೈಮಲ್ಲಿ ಅದು ಕಾಣಿಸ್ತಿದೆಯಲ್ಲ ಸರ್, ಅದೇನಿದ್ರೆ ಸಮ್ಮರಲ್ಲಿ ನಿಮಗೆ ಅದು ಬಿಟ್ಟರೆ ವಿಂಟರ್ನಲ್ಲಿ ಶುರು ಆಗುತ್ತೆ. ಓಕೆ, ಅದು ಬಿಟ್ಟರೆ ಕಾಮನ್ ಬರ್ಡ್ಸ್ಗಳು ಕಿಂಗ್ ಫಿಶರ್ಗಳು ಅವೆಲ್ಲ ಯೂಶುವಲ್ ಸರ್. ಅವೆಲ್ಲ ಕಿಂಗ್ ಫಿಶರ್ಗಳೆಲ್ಲ ಇವಾಗ ಸಾಮಾನ್ಯ ಜನ ಊರುಗಳಲ್ಲೂ ನಿಮ್ಮ ಬೆಂಗಳೂರುಗಳು, ಮೈಸೂರು ಕೆರೆಗಳಲ್ಲಿ, ಪಾರ್ಕ್ಗಳಲ್ಲಿ ಹೋಗುವಾಗೆಲ್ಲ ಓಕೆ ಅವೆಲ್ಲ ನಿಮ್ಗೆ ಅವು ಕೂಡ ಸಿಗ್ತಾ ಇರ್ತವೆ ಸರ್. ಹಾಂ ಸರ್. ಸರ್, ನಾನು ಈಗ ನೋಡಿದೆ ಅಲ್ಲಿ ವಾಚ್ ಟವರ್ಗಳಿದೆ. ಹಾಂ ಸರ್. ಸೊ ನಿಮ್ಮ ಒಂದು ರೇಂಜಲ್ಲಿ ಎಷ್ಟು ವಾಚ್ ಟವರ್ ಇದೆ ಆ್ಯಂಡ್ ಅದ್ರ ಉಪಯೋಗ ಇವಾಗಲೂ ಪಡ್ಕೊತೀರಾ ನೀವು? ಹೌದು ಸರ್, ಉಪಯೋಗ ಪಡ್ಕೊತೀವಿ ಸರ್. ಯಾವಾಗ ಇದು ಉಪಯೋಗ ಬರುತ್ತೆ ಅಂದ್ರೆ ಸರ್, ನಮಗೆ ಫೈರ್ ಸೀಸನ್ ಶುರು ಆಗುತ್ತೆ ಸರ್. ಓಕೆ, ಜನವರಿ ಫೈರ್ ಸೀಸನ್ ಶುರು ಆಗುತ್ತೆ, ಕಾಡ್ಗಿಚ್ಚು ಟೈಮು. ಅವಾಗ ಅದು ಸಫಾರಿ ಮಾಡುವ ಕಡೆಯಿಂದನೋ ಅಥವಾ ನಮ್ಮ ಅಕ್ಕಪಕ್ಕ ನೆರೆಹೊರೆಯ ಊರ ಕಡೆಯಿಂದನೋ ಅನಾಚಾರವಾಗಿ ಏನಾದ್ರು ಕಾಡ್ಗಿಚ್ಚು ಏನಾದ್ರು ಸಂಭವಿಸಿದ್ರೆ ಓಕೆ, ಅದು ಯಾವ ಕಡೆಯಿಂದ ಕಾಡ್ಗಿಚ್ಚು ಆಗ್ತಿದೆ ಅಂತ ಒಂದು ನೋಡಕ್ಕೆ ಅದು ನಮ್ಗೆ, ನಾವು ಇವಾಗ ಆನ್ ದ ಗ್ರೌಂಡ್ ಇದ್ದಾಗ ನೋಡಕ್ ಆಗಲ್ಲ. ಸ್ವಲ್ಪ ಹೈಟ್ ಹೋದಾಗ ವಾಶ್ ಮಾಡಕ್ಕೆ ನಮ್ಗೆ ಈಸಿ ಆಗುತ್ತೆ. ಮತ್ತೆ ಅಕ್ಕಪಕ್ಕ ನಮ್ಗೆ ಕಾಡು ಹತ್ರ ಇರೋ ಪ್ರದೇಶಗಳೆಲ್ಲರೂ ಕೂಡ ಎಲ್ಲಾರು ಬೇಕು ಅಂತನೋ ಅಥವಾ ಏನೋ ಯಾರಾದ್ರೂ ಬೆಂಕಿ ಹಾಕಿದಾಗ ಸೊ ಅದನ್ನ ನಾವು ಅಲ್ಲಿ ಹೋಗಿ ಬೆಂಕಿ ಆರಿಸಿ ಇದರಿಂದ ಕಾಡು ಕಡೆ, ಯಾಕೆಂದ್ರೆ ಗಾಳಿ ಯಾವ ಕಡೆ ಬೀಸುತ್ತಲ್ಲ ಆ ಕಡೆಗೆ ಬೆಂಕಿ ಅದನ್ನ ಎಳ್ಕೊಂಡು ಆಗ್ಬಿಡುತ್ತೆ. ಸೊ ಅದರಿಂದ ಕಾಡಿಗೂ ಸ್ಪ್ರೆಡ್ ಆಗ್ಬಿಟ್ರೆ ನಮ್ಗೆ ಸ್ವಲ್ಪ ಅದು ರಿಸ್ಕ್ ಆಗುತ್ತೆ ಅಥವಾ ನಮ್ಗೆ ಇದಾಗುತ್ತೆ ಅಂತಂತ, ಕಾಡು ಪ್ರಾಬ್ಲಮ್ ಆಗುತ್ತೆ ಅಂತಂತ ಏನ್ ಮಾಡ್ತೀವಿ, ಆ ವಾಚ್ ಟವರ್ ಮುಖಾಂತರ ಸಮ್ಮರ್ ಟೈಮಲ್ಲಿ ಅಕ್ಕಪಕ್ಕ ಇರುವಂತ ಇಲ್ಲಿ ವಾಚ್ ಟವರ್ ವಾಚ್ ಮಾಡ್ತಾ ಇರ್ತೀವಿ ಸರ್. ಅಲ್ಲಿ ವಾಚರ್ಸ್ ಇರ್ತಾರೆ, ಮೇಲೆ ಒಬ್ರು ಇರ್ತಾರೆ, ಅವರು ವಾಚ್ ಮಾಡ್ತಾ ಇರ್ತಾರೆ ಸರ್. ಸರ್, ನನಗೆ ಒಂದು ಕುತೂಹಲ ಇದೆ. ಈಗ ಡೈಲಿ ನೀವು ಇದೇ ಕಾಡಲ್ಲಿ ಓಡಾಡಿ ತುಂಬಾ ತಿಳ್ಕೊಂಡಿರ್ತೀರಾ. ಸರಿ ಸರ್. ನಿಮ್ಗೆ ಯಾವತ್ತಾದ್ರೂ ಒಂದು ಭಯ ಆಗಿರೋಂಥದ್ದು ಅಥವಾ ಏನಾದ್ರು ಸಡನ್ ಆಗಿ ಏನಾದ್ರು ಅನಾಹುತಗಳಾಗಿರೋದು ಯಾವ್ದಾದ್ರು ಉಂಟಾ? ಸದ್ಯಕ್ಕೆ ದೇವ್ರ ಕೃಪೆಯಿಂದ ಯಾವ್ದು ಆಗಿಲ್ಲ ಸರ್. ಯಾವ್ದು ಕೂಡ ಯಾರು ನಿಮ್ಮ ಸ್ನೇಹಿತರು ಕೊಲೀಗ್ಸ್ಗಳಿಗೆ ಇಲ್ಲ ಸರ್. ನಮ್ಮಲ್ಲಿ ಇರುವಂತವ್ರು ಯಾವ ಡ್ರೈವರ್ಗಳು ಕೂಡ ಆತರ ಆಗಿಲ್ಲ ಸರ್. ಓಕೆ, ಒಂದ್ಸಲಿ ನೀವೆಲ್ಲ ನೋಡಿರ್ತೀರಾ, ಪ್ರಕಾಶ್ ಅಂತ ಜಂಗಲ್ ಜೊತೆ ಡ್ರೈವರ್ ಒಬ್ರು ಕಾಡಾನೆ ಅಟ್ಯಾಕ್ ಮಾಡ್ಕೊಂಡು ಸಫಾರಿಯಿಂದ ಬರುವಾಗ ಒಂದು ಗಂಡಾನೆ ಸರ್, ಒಂದು 3-4 ವರ್ಷ ಹಿಂದೆ ಅದ್ರಲ್ಲಿ ತುಂಬಾ ವೈರಲ್ ಆಗಿತ್ತು. ಜಂಗಲ್ ಜೊತೆ ಜೀಪ್ ಜೀಪ್ ಆನೆ ಫುಲ್ ಓಡಿಸ್ಕೊಂಡು ಬಂದು ಒಂದು ಅರ್ಧ ಕಿಲೋಮೀಟರ್ ತನಕ ಅದು ಓಡಿಸ್ಕೊಂಡು ಬಂದಿ ಸರ್. ಓಕೆ, ಸೊ ಅದೆಲ್ಲ ಅವಾಗ ಆ ಟೈಮಲ್ಲಿ ಸ್ವಲ್ಪ ಪ್ಯಾನಿಕ್ ಆಗಿ ಗಾಬರಿ ಆಗಿರೋ ಟೈಮಲ್ಲಿ ಅವ್ರು ಆಗ್ದೇನೆ ಎಲ್ಲಾರು ಆರಾಮಾಗಿ ಸೇಫ್ಟಿ ಕರ್ಕೊಂಡೆಲ್ಲ ಬಂದಿದ್ರು ಸರ್. ಓಕೆ, ಸೊ ಅದರಿಂದ ಏನಿಲ್ಲ ಸರ್. ನಮ್ಮಲ್ಲಿ ನಮ್ಮ ಒಂದು ರೇಂಜ್ ಅಲ್ಲಿ ದೇವ್ರ ಕೃಪೆ ಕಟಾಕ್ಷದಿಂದ ನಮ್ಮ ಒಂದು ಏನೋ ಲಕ್ಕಿಂದ ಚೆನ್ನಾಗಿ ನಡೀತಾ ಇದೆ ಸರ್. ಅಂದ್ರೆ ಸರ್, ನಾನು ಹಲವಾರು ಕಡೆ ವಿಚಾರಿಸಿದ್ದೀನಿ ಆ್ಯಂಡ್ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಅದರಲ್ಲಿ ನಿಮ್ಮ ಕಾಡಿನಲ್ಲಿ ಇರುವಂಥ ಒಂದು ಟೆರರ್ ಪ್ರಾಣಿ, ಅಂದರೆ ಟೆರರ್ ಅಂತ ಹೇಳ್ಬಾರ್ದು, ಸ್ವಲ್ಪ ನಾಟಿ ಅಂತ ಹೇಳುವಂಥ ಒಂದು ಪ್ರಾಣಿ ಇದೆ ಅಂತೆ, ಅದು ಭೋಗೇಶ್ವರ ಆನೆ ಅಂತ. ಸೊ ನಿಜಾನ ಅದು? ಸರ್, ಭೋಗೇಶ್ವರ ಆನೆ ಬಂದು ಏಷ್ಯಾದಲ್ಲೇ ದೊಡ್ಡ ಲಾಂಗೆಸ್ಟ್ ಟ್ರೆಸ್ಕ್ ಹೊಂದಿರುವಂತ ಆನೆ ಸರ್. ಹೌದು, ಪ್ರಖ್ಯಾತಿ ಒಂದೇ ಸರ್. ಆ ಆನೆ ಕಾರಣಾಂತರದ ಏಜ್ ಆಗಿರೋ ಟೈಮಲ್ಲಿ ಅದು ಮರಣ ಹೊಂದಿದೆ ಸರ್. ಓಕೆ, ಸೊ ಮರಣ ಹೊಂದಿದ ನಂತರ ಕಬಿನಿಯಲ್ಲಿ ಅಥವಾ ಕಬಿನಿ ಹಿನ್ನೀರು ಪ್ರದೇಶಗಳಲ್ಲಿ ಒಂದು 3-4 ಮಿನಿ ಭೋಗೇಶ್ವರ ತರದೇ ಆದಂತಹ ಕೆಲವೊಂದು ದಂತ ಇರುವಂತ ಆನೆಗಳು ಇತ್ತು ಸರ್. ಓಕೆ, ಅದರಲ್ಲಿ ಜಾಸ್ತಿ ಸಫಾರಿ ಪ್ರವಾಸಿಗರಿಗೆ ಬರುವಂತ ಆನೆ ಅಂದ್ರೆ ಮಿನಿ ಭೋಗೇಶ್ವರ ಸರ್. ಮಿನಿ ಭೋಗೇಶ್ವರ ತರನೇ ಹೊಂದಿದೆ. ಸೊ ಅದು ಬಂದು ತುಂಬಾ ಕೆಲವೊಂದು ಬಾರಿ ಅದನ್ನ ಟೆರರ್ ಮಾಡಕ್ ಮಾಡಿದಾರೆ ಸರ್. ಸ್ವಲ್ಪ ಕೆಣಕಿದರೆ ಪ್ರವಾಸಿಗರು ಬಂದವರು ಸುಮ್ಮನೆ ಇರಲ್ಲ, ಸ್ವಲ್ಪ ಕಿರ್ಚಾಡೋದು, ಮಾತಾಡೋದು. ಈಗ ದಸರಾದಲ್ಲಿ ಯಾರೋ ಭೀಮಾ ಅಂದ ತಕ್ಷಣ ಆನೆ ಒಂದ್ಸಲಿ ಈ ಕಡೆ ಎತ್ತು ಕೊಂಡಾಡುವಾಗ ಅದೇ ತರ ಕಾಪಿ ಮಾಡಕ್ಕೆ ಅಂತೆಲ್ಲ ನೋಡಕ್ ಹೋದಾಗ ಸ್ವಲ್ಪ ಅದಕ್ಕೆ ಡಿಸ್ಟರ್ಬ್ ಆಗಿ ಅದು ಎಲ್ಲರ ಮೇಲೆ ಅಟ್ಯಾಕ್, ಸ್ವಲ್ಪ ಚಾರ್ಜ್ ಮಾಡಕ್ಕೆ ಮಾಕ್ ಚಾರ್ಜ್ ಅಂತ ಮಾಡೋದು ಸರ್. ಓಕೆ, ಸೊ ಮಾಕ್ ಚಾರ್ಜ್ ಅಂತ ಮಾಡೋ ಟೈಮಲ್ಲಿ ಅದನ್ನ ಸ್ವಲ್ಪ ಅಗ್ರೆಸಿವ್, ನಾಟಿ ಅಂತ ಕರೀತಾರೆ. ಅದ್ ಬಿಟ್ಟರೆ ಅದು ತುಂಬಾ ಸಾಧು ಪ್ರಾಣಿ ಸರ್ ಒಟ್ಟಲ್ಲಿ. ಓಕೆ, ಆನೆಗಳಲ್ಲಿ ತುಂಬಾ ಚಾರ್ಜ್ ಏನೋ ಮಾಡೋಂಥದ್ದೆಲ್ಲ ಏನಲ್ಲ ಆನೆ ಒಟ್ಟಲ್ಲಿ, ತುಂಬಾ ಸಾಧು ಪ್ರಾಣಿ ಒಟ್ಟಲ್ಲಿ. ಸರ್, ಇಲ್ಲಿ ಜಿಂಕೆಗಳುಂಟು, ಇದು ಯಾವ ಪ್ರಭೇದದ್ದು ಅಂದ್ರೆ ಯಾವ ಒಂದು? ಸರ್, ಇವೆಲ್ಲ ಗಂಡು ಜಿಂಕೆಗಳು ಸರ್. ಗಂಡು ಜಿಂಕೆಗಳ ಇದು ಕೊಂಬಿರೋಂಥ ಜಿಂಕೆಗಳೆಲ್ಲ ಗಂಡು. ಓಕೆ, ಅದ್ರ ಹೆಸರು ನಾರ್ಮಲ್ ಸರ್ ಜಿಂಕೆ ಮಾಮೂಲಿ ಹಂಗೆ ಕರಿತೀವಿ. ಓಕೆ ಸರ್, ಈಗ ನೀವು ಬೇಟೆ ಆಡೋದು ಯಾವ್ದಾದ್ರು ಒಂದು ಸೀನ್ಗಳೆಲ್ಲ ನೋಡಿದೀರಾ? ಅಂದ್ರೆ ಲೈವ್ ಆಗಿ ಹುಲಿ ಬೇಟೆ ಆಡುವಂಥದ್ದು? ಸರ್, ಅದು ಯೂಶಲಿ ಯಾವುದೇ ಪ್ರಾಣಿಗಳಾದ್ರು ಸರ್ ತುಂಬಾ ಹೊರಗಡೆ ತೋರ್ಪಡಿಕೆ ಯಾವ್ದು ಮಾಡಲ್ಲ, ಎಲ್ಲ ಒಳಗಡೆ ಗುಟ್ಟಾಗೆ ಮಾಡುತ್ತೆ. ಮತ್ತೆ ಸ್ವಲ್ಪ ಅದು ಈ ಬುಷ್ಗಳಲ್ಲಿ ಮತ್ತೆ ಈ ಇಂಡ್ಲುಗಳಲ್ಲಿ ಏನಿರುತ್ತೆ ಅಲ್ಲಿ ವಾಸ ಮಾಡಕ್ಕೆ ಇಷ್ಟಪಡುತ್ತೆ ಸರ್. ನಿಮ್ಗೆ ಎಲ್ಲಿ ಲಸ್ಟ್ ಗ್ರೀನು, ಜಾಸ್ತಿ ಗ್ರೀನು ಮತ್ತೆ ಫುಲ್ ಬುಷ್ ಇರುತ್ತಲ್ಲ, ಅಲ್ಲಿ ನಿಮ್ಗೆ
ಟೈಗರ್ಗಳದ್ದು ಜಾಸ್ತಿ ವಾಸಸ್ಥಾನ ಮಾಡಕ್ಕೆ ಇಷ್ಟಪಡುತ್ತೆ ಸರ್. ಓಕೆ. ಈ ತರ ಓಪನ್ ಗ್ರೌಂಡ್ ಎಲ್ಲೂ ಮಾಡಲ್ಲ ಸರ್. ಅದೆಲ್ಲ ನಿಮ್ಗೆ ಏನೇ ಇದ್ರು ಸಮ್ಮರ್ ವಿಂಟರ್ ಟೈಮಲ್ಲಿ ನೋಡ್ಬೋದು ಸರ್. ಓಕೆ, ಸಮ್ಮರ್ ವಿಂಟರ್ ಟೈಮಲ್ಲಿ. ಸರ್ ವಿಂಟರ್ ಟೈಮಲ್ಲಿ ನೋಡ್ಬೋದು. ಅವಾಗ ಅವಕ್ಕೆ ನೀರ್ನ ಹರಿಸಿ ಆಚೆ ಬರುತ್ತಲ್ಲ ಸರ್, ಅವಾಗ ಏನಾದರೂ ಕೂಡ ನಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂದ್ರೆ ಅವಾಗಲೂ ಕೂಡ ಸೊ ಎದುರುಗಡೆ ಎಂಟು ಮಾಡೋಂಥ ಭಾಗ್ಯ ಸಿಗ್ಬೋದು. ಸೊ ನಿಮ್ಮ ಪ್ರಕಾರ 100% ಲಕ್ ಇದ್ರೆ ಮಾತ್ರ ಟೈಗರ್ ಸೈಟ್ ಆಗುವಂತ? ಸತ್ಯ ಸರ್, ಸತ್ಯ. ಅಂದ್ರೆ ನೀವು ಬರೋ ಅಂತ ಸೀಸನ್ ಕೂಡ ಮ್ಯಾಟರ್ ಆಗುತ್ತೆ ಸರ್. ಈ ಟೈಮಲ್ಲಿ ನಿಮ್ಗೆ ಪ್ಯೂರಿಟಿ ಲಕ್ ಇದ್ದೇ ಇರುತ್ತೆ, ಲಕ್ ಬೇಸ್ಡ್ ಆಗೇ ಆಗುತ್ತೆ. ಯಾಕಂದ್ರೆ ಮಳೆ ತುಂಬಾ ಇದೆ, ನೀರ್ ಅವೈಲಬಿಲಿಟಿ ಒಳಗಡೆ ಸಿಗುತ್ತೆ, ಅದು ಜಾಗ ಯಾವ ಕಡೆ ಮಾಡ್ಕೊಳುತ್ತಲ್ಲ ಆ ಮಾಡ್ಕೊಳ್ಳೋ ಜಾಗದಲ್ಲೆಲ್ಲ ನೀರ್ ಇರೋದ್ರಿಂದ ಅದು ಎಲ್ಲಿ ಬೇಕಾದ್ರೆ ಸೆಟ್ಲ್ ಆಗುತ್ತೆ. ಓಕೆ. ಅದಕ್ಕೆ ನೀರು ಅಷ್ಟೇ ಬೇಕು ಇಷ್ಟೇ ಬೇಕು ಅಂತೇನಿಲ್ಲ. ಈ ತರ ಗುಂಡಿ ಪ್ರದೇಶಗಳಿದೆಯಲ್ಲ, ಇಲ್ಲೂ ಕೂಡ ಆರಾಮಾಗಿ ಒಂದು ಹುಲಿ ಬಂದು ಅಲ್ಲೇ ಮಲಗುತ್ತಾ ಇರುತ್ತೆ. ಓಕೆ ಸರ್, ನೀವು ಇವಾಗ ನಾರ್ಮಲ್ ಇವಾಗ ಮಳೆ ತುಂತುರು ಮಳೆ ತರ ಇದೆ. ಹೌದು. ಬಟ್ ಆಕ್ಚುಲಿ ಸಿಕ್ಕಾಪಟ್ಟೆ ಮಳೆ ಬಂದಿರುತ್ತಲ್ಲ, ಅವಾಗ ನಾಗರಹೊಳೆಯ ಒಂದು ವಾತಾವರಣ ಹೆಂಗಿರುತ್ತೆ ಸರ್? ಅದು ಫುಲ್ ಮಳೆ ಇರೋದ್ರಿಂದ ಅವಾಗ ಒಳ್ಳೆ ವೆದರ್ ಇರುತ್ತೆ ಸರ್. ಓಕೆ, ಒಳ್ಳೆ ವೆದರ್ ಇರುತ್ತೆ, ಫ್ರೆಶ್ ಏರ್ ಇರುತ್ತೆ. ಸೊ ನಮ್ಗೆ ಎಲ್ಲಾನು ನೋಡೋಕೆ ಅವಾಗ ಏನು ಸಿಗಲ್ಲ ಸರ್. ಒಟ್ಟಲ್ಲಿ ಪ್ರಾಣಿಗಳಿಗೇನು ಸಿಗೋದಿಲ್ಲ. ಸೊ ಅವಾಗ ಸಫಾರಿ ಓಪನ್ ಇರುತ್ತಾ ನಾಗರಹೊಳೆಯಲ್ಲಿ? ಸರ್ ನಿಮ್ಗೆ ಕಬಿನಿಯಲ್ಲಿ ಸಿಗುತ್ತೆ ಸರ್. ನಾಗರಹೊಳೆಯಲ್ಲಿ ಒಟ್ಟು 3 ಸಫಾರಿ ಪಾಯಿಂಟ್ಗಳಿದೆ. ಓಕೆ. ಒಂದು ಕಾಕನಕೋಟೆ ನಮ್ದು ಕಬಿನಿ. ಓಕೆ. ಇನ್ನೊಂದು ನಾಗರಹೊಳೆ ಅಂತಾನೆ ಇದೆ ಸರ್. ಇನ್ನೊಂದು ನಾಣಚಿ ಗೇಟ್ ಇದೆ. ಇನ್ನೊಂದು ಯಾವುದು? ನಾಣಚಿ ಗೇಟ್. ನಾಣಚಿ. ಅಮಿತ್ ಸರ್, ಸರ್ ಹೇಳಿ. ಈಗ ಸಮ್ಮರಲ್ಲಿ ನೀರು ಕೊರತೆ ತುಂಬಾ ಇರುತ್ತೆ ಅಂತ ಕೇಳಿದೀನಿ. ಮಳೆಗಾಲದಲ್ಲಿ ಏನೋ ಆರಾಮಾಗಿ ನಡೆದೋಗ್ಬಿಡುತ್ತೆ. ಹೌದು. ಬಟ್ ಸಮ್ಮರಲ್ಲಿ ನಿಮ್ಮ ಕಡೆ ಏನೇ ವ್ಯವಸ್ಥೆ ಮಾಡ್ಕೊಡ್ತೀರಾ ಈ ಕಾಡಿಗೆ? ಸರ್ ನಮ್ಮ ಇವಾಗಿರುವಂಥ ಕಬಿನಿ ಕಾಡಿಗೆ ಸರ್ ಒಟ್ಟು 2 ಬ್ಯಾಕ್ ವಾಟರ್ಗಳಿದೆ ಸರ್. ಓಕೆ. ಒಂದು ಕಬಿನಿ ಬ್ಯಾಕ್ ವಾಟರ್, ಇನ್ನೊಂದು ತಾರಕ ಬ್ಯಾಕ್ ವಾಟರ್ ಸರ್. ತಾರಕ್ ಡ್ಯಾಮ್. ಓಕೆ. ತಾರಕ ಡ್ಯಾಮ್ ಬ್ಯಾಕ್ ವಾಟರ್ಸ್ ಮತ್ತೆ ಕಬಿನಿ ಬ್ಯಾಕ್ ವಾಟರ್ಸ್ 2 ಇರೋದ್ರಿಂದ ನೀರಿಗೆ ಜಾಸ್ತಿ ಆಭಾರ ಇಲ್ಲ ಸರ್. ಜಾಸ್ತಿ ಆಭಾರ ಇಲ್ಲ, ಮೇಂಟೈನ್ ಆಗುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ ಸರ್, ನಮ್ಮಲ್ಲಿ ಕೆಲವೊಂದೊಂದು ಪ್ರದೇಶಗಳಲ್ಲಿ ನಾವೇ ಒಂದು ಮ್ಯಾನ್ ಮೇಡ್ ವಾಟರ್ ಹೋಲ್ ಅಂತ ಏನು ಕರಿತೀವಲ್ಲ, ಸೊ ನಾವು ಮನುಷ್ಯ ಮಾಡಿರೋಂಥ ಕೆಲವೊಂದೊಂದು ವಾಟರ್ ಹೋಲ್ಸ್ ಏನ್ ಮಾಡಿದೀವಿ JCB ಮುಖಾಂತರ ಅಂತ ತೆಗೆದು ಅಲ್ಲಿಗೆ ನಾವು ಟ್ಯಾಂಕರ್ಗಳ ಮುಖಾಂತರ ಅಲ್ಲಿಗೆ ನಾವು ನೀರನ್ನ ಸಪ್ಲೈ ಮಾಡ್ತೀವಿ ಸರ್. ಬಟ್ ಇವಾಗ ನಮ್ಮ ವಲಯ ಅರಣ್ಯಾಧಿಕಾರಿಗಳಾದಂಥ ಅವರು ನಮಗೆ ಅದನ್ನ ಫುಲ್ಲು ಮಂದಲ್ಲಿ ಇಟ್ಕೊಂಡು ಕೆಲವೊಂದೊಂದು ಕಡೆ ಬೋರ್ನ ತೆಗೆಸ್ಕೊಟ್ಟಿದ್ದಾರೆ ಸರ್. ಬೋರಲ್ಲಿ ಕೂಡ ತಗೊಂಡಿದ್ದಾರೆ. ಎಲ್ಲಿ? ಕಾಡಲ್ಲಿ ಸರ್. ಓಕೆ, ಕಾಡಲ್ಲಿ ಸೊ ನಾವು ಇವಾಗ ಬಂದ್ವಲ್ಲ ಕೆಲವೊಂದು EPT ರೋಡ್ ಸರ್. ಸೊ ಅಲ್ಲಿ 2 ವಾಟರ್ ಹೋಲ್ ಅಲ್ಲೇ ಇತ್ತು ಸರ್. ಅಲ್ಲೇ ಹೋದ್ರು. ಇವಾಗ ಇಲ್ಲೂ 2 ಮುಂದೆ 3-4 ವಾಟರ್ ಹೋಲ್ಗಳಿದೆ ಸರ್. ಹೌದು. ಸೊ ಅಲ್ಲಿಗೆಲ್ಲ ಬೋರಲ್ಲಿ ತೆಗ್ಸಿದ್ದಾರೆ ಸರ್. ಸೊ ನೀರು ಬಂದಿದೆ, ಅದರಿಂದ ಪೈಪ್ ಲೈನ್ ಮುಖಾಂತರ ಈಗ ಮುಂದಿನ ದಿನಗಳಲ್ಲಿ ಸೋಲಾರ್ ಪ್ಯಾನಲ್ ಉಪಯೋಗಿಸಿ, ಸೋಲಾರ್ ಪ್ಯಾನಲ್ ಇಂದ ಮಾಮೂಲಿ ಪವರ್ ಜನರೇಟ್ ಆಗುತ್ತೆ. ಸೊ ಪವರ್ ಜನರೇಟ್ ಆಯ್ತು ಅಂದ್ರೆ ಅದರಿಂದ ನೀರು ಅಲ್ಲಿಗೆ ವಾಟರ್ ಟ್ಯಾಂಕ್ಗೆ ಈಸಿಯಾಗಿ ಫ್ಲೋ ಆಗಕ್ಕೆ ಅಂತ ಪೈಪ್ ಲೈನ್ ಮುಖಾಂತರ ಎಲ್ಲ ಮಾಡಿ ಮುಂದೆ ಮಾಡಿಸೋಂಥ ಕಾರ್ಯಗಳಲ್ಲಿ ಇವಾಗ ಮಾಡ್ತಾ ಇದ್ದಾರೆ ಸರ್. ಸೊ ಅದರಿಂದ ಮುಂದಿನ ದಿನಗಳಲ್ಲಿ ಟ್ಯಾಂಕರ್ ಅವಶ್ಯಕತೆ ಇರಲ್ಲ ಸರ್. ಡೈರೆಕ್ಟ್ ಬೋರ್ವೆಲ್ ಸೋಲಾರ್ ಪ್ಯಾನಲ್ಸ್ ಯೂಸ್ ಮಾಡಿ ನೀರು ಸರಬರಾಜು ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಸರ್. ಓಕೆ. ಸೊ ಅದರಿಂದ ಯಾವುದೇ ರೀತಿ ಮುಂದೆ ಬರುವಂತ ದಿನಗಳಲ್ಲಿ ಬೇಸಿಗೆ ಟೈಮಲ್ಲಿ ಯಾವುದೇ ಪ್ರಾಣಿಗಳಿಗೆ ನೀರು ಕೊರತೆಗಳು ಅಷ್ಟಾಗಿ ಇರಲ್ಲ ಸರ್. ಸರ್ ನೈಟ್ ಹೊತ್ತು ಗಸ್ತೆಲ್ಲ ಹೊಡಿತಿರ್ತೀರಾ ಈಗಲೂ? ಹೌದು ಸರ್, ಹೌದು. ಓಕೆ. ಅದಕ್ಕೆ ಇವಾಗ ನೋಡಿ, ಈಗ ಬೆಳಕಿದೆ, ನಮಗೆ ವಿಸಿಬಿಲಿಟಿ ಜಾಸ್ತಿ ಇದೆ. ಬಟ್ ಕತ್ಲಾಗ್ತಾ ಆಗ್ತಾ ನಮಗೆ ವಿಸಿಬಿಲಿಟಿ ಕಾಣಿಸಲ್ಲ ನಿಮಗೆ. ಜಿಂಕೆ ಅಲ್ಲ, ನರಿ ಅನ್ನೋದು. ಅದು ಆ್ಯಕ್ಚುಲಿ ಕೆಳಗಡೆ ಏನೋ ಓಡಾಡ್ತಿದೆ. ಅಲ್ಲಿ ನೋಡಿ, ಕೆಳಗಡೆ ಏನೋ ಓಡಾಡ್ತಿದೆ. ಎಲ್ಲಿ ಸರ್? ಸರ್ ಅಲ್ಲಿ ಕೆಳಗಡೆ ಏನೋ ಮಲಗಿದೆ ನೋಡಿ. ಜಿಂಕೆಗಳು ಸರ್ ಎಲ್ಲ ಒಟ್ಟಿಗೆ ಮಲಗಿದಾವ? ಒಟ್ಟಿಗೆ ಗ್ರೂಪ್ ಇದೆ ಅಲ್ಲಿ. ಒಂದೇ ಜಿಂಕೆಗಳಿಲ್ಲ ಅಲ್ಲಿ, ಎಲ್ಲ ಗುಂಪಲ್ಲಿ ಜಿಂಕೆಗಳಿದೆ ನೋಡಿ. ಓಕೆ. ಎಲ್ಲ ಜಿಂಕೆಗಳು ಕಾಣಿಸ್ತು. ಮರ ಜಿಂಕೆಗಳ ಥರ ಜಿಂಕೆ ಕಾಣ್ತದೆ ಸರ್. ಆ್ಯಕ್ಚುಲಿ ನಾವು ಹಳೆ ಮೂವೀಸ್ ಎಲ್ಲ ನೋಡಿದಾಗ ಈ ಗಂಧದ ಮರಗಳ ತನ ಎಲ್ಲ ಮಾಡ್ತಿದ್ರು. ಸೊ ಇವಾಗ ನನ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ನಾನು ನಿಮ್ಗೆ ಕೇಳ್ತಿದ್ದೀನಿ, ಈಗಲೂ ನಡೀತಾ ಅದಲ್ಲ ಸರ್? ಇವಾಗ ಅಷ್ಟೊಂದಿಲ್ಲ ಸರ್, ಯಾಕೆಂದ್ರೆ ಕಾನೂನು ಚೌಕಟ್ಟು ತುಂಬಾ ಸ್ಟ್ರಿಕ್ಟ್ ಆಗಿರೋದ್ರಿಂದ ಯಾರು ಕೂಡ ಅದನ್ನ ಟ್ರೈ ಮಾಡಕ್ಕೆ ಬರಲ್ಲ ಸರ್. ಓಕೆ. ಬಟ್ ನಿಮ್ಗಳ ಭಯದ ಜೊತೆಗೆ ಪ್ರಾಣಿಗಳ ಭಯ ಕೂಡ ಜಾಸ್ತಿ ಇರುತ್ತಲ್ಲ ಅವ್ರಿಗೆ? ಸರ್ ನಮ್ಗಳ ಭಯನೂ ಇರುತ್ತೆ, ಬಟ್ ಮೇಯ್ನು ನಮ್ಗಳು ಮತ್ತೆ ಕಾನೂನು ಭಯ ಜಾಸ್ತಿ ಇದೆ. ಕಾನೂನು ಭಯ ಅವೆರಡೂ ಇರೋದ್ರಿಂದ ಸೊ ಪ್ರಾಣಿಗಳ ಭಯ ಇದ್ದೇ ಇರುತ್ತೆ ಸರ್ ಒಟ್ನಲ್ಲಿ. ಅದ್ರ ಬಗ್ಗೆ ಏನು ಇದಿಲ್ಲ ಒಟ್ನಲ್ಲಿ. ಬಟ್ ಆದ್ರೆ ಕಾನೂನು ಭಯ, ನಮ್ಮ ಭಯ ತುಂಬಾ ಇರೋದ್ರಿಂದ ಹುಲಿ ಹೆಜ್ಜೆ ಬರುತ್ತೆ ನೋಡಿ ಇಲ್ಲಿ. ಎಸ್. ಸೊ ನೀವೆಲ್ಲ ನೋಡ್ಬೋದು, ಇಲ್ಲಿ ಹುಲಿಯ ಹೆಜ್ಜೆ ಗುರುತಿದೆ. ಆ್ಯಂಡ್ ಆ್ಯಕ್ಚುಲಿ
ವೀಕ್ಷಕರೇ ನಿಮಗೊಂದು ಓಕೆ, ಒಂದು ಕಡೆ ಹುಲಿ ಸೈಟಿಂಗ್ ಆಯಿತು, ಇವಾಗ ಹುಲಿಯ ಒಂದು ಹೆಜ್ಜೆ ಗುರುತು ಸಿಗ್ತಿದೆ. ಅಮಿತ್ ಸರ್, ನನಗೆ ಒಂದು ಎಲ್ಲೋ ಕೇಳಿದ್ರುಂಟು, ಬಟ್ ಅದು ನಿಜನೋ ಎಲ್ಲೋ ಗೊತ್ತಿಲ್ಲ. ಹುಲಿ ಹೋದ ಕಡೆ ವಾಪಸ್ ಬರಲ್ಲ, ಹೋದ ಒಂದು ನಡೆಯಲ್ಲೇ ವಾಪಸ್ ಬರಲ್ಲ ಅಂತ ಅನ್ಸುತ್ತೆ, ಹೌದಾ? ಇಲ್ಲ ಸರ್, ಬರಲ್ಲ ಸರ್, ಬರಲ್ಲ. ಅದು ಒಂದ್ಸಲಿ ನಡ್ಕೊಂಡು ಹೋದ್ರೆ ಅದೇ ಹೆಜ್ಜೆ ರಿಪೀಟ್ ಆಗೋದೇ ಇಲ್ವಾ ಇನ್ನೊಂದ್ಸಲ? ರಿಪೀಟ್ ಆಗಲ್ಲ. ಓಕೆ. ಆನೆದು ಹಂಗೇನಾ? ಆನೆಗಳು ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಒಂದೊಂದ್ಸಲ. ಓಕೆ. ಆನೆ ಕೂಡ ಹಾಗೆ ಇರುತ್ತೆ. ಹಾಂ. ಹೇಗಂದ್ರೆ ಸರ್, ಆನೆ ಹುಲಿದು ಒಂದು ಕಡೆ ಡೈರೆಕ್ಷನ್ ಹೋಗ್ಬೇಕು ಅಂತ ಒಂದು ಡಿಸೈಡ್ ಮಾಡಿ ಹೋಗ್ತಾ ಇದ್ರೆ ಸರ್, ಹಾಂ, ಅದು ವಾಪಸ್ ಇನ್ನು ಹಿಂದೆ ಬರಲ್ಲ. ಇನ್ನು ಅದೇ ರೂಟಲ್ಲಿ ವಾಪಸ್ ಬರೋ ಮಾತೇ ಇಲ್ಲ. ಓಕೆ. ಈಗ ಅದು ಏನಾದರೂ ಒಂದು ಆಹಾರ ಹುಡುಕಿನೋ, ಹಾಂ, ಇಲ್ಲ ತಾಯಿ ಹುಲಿ ಆಗಿದ್ರೆ ಹಾಂ, ಒಂದು ತನ್ನ ಮರಿಗಳನ್ನ ಹುಡುಕಿನೋ, ಓಕೆ, ಅದು ಹೋಗುವಾಗ ಏನಾಗುತ್ತೆ, ಅದೇ ಒಂದು ಫ್ಲೋ ಅಲ್ಲಿ ಹೋಗುತ್ತೆ ಸರ್ ಹೋಗುವಾಗ. ಹಾಂ, ಅದು ಯಾವುದು ವಾಪಸ್ ಇನ್ನು ಬರಲ್ಲ. ಓಕೆ. ಅಮಿತ್ ಸರ್, ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಇನ್ನು ಯಾವ ರೀತಿ ಸೆಕ್ಯೂರಿಟಿ ಟರ್ಮ್ಸ್ನ ಈ ಕಾಡಲ್ಲಿ ಇನ್ಸ್ಟಾಲ್ ಮಾಡಿದ್ದೀರಾ ಸರ್? ಆಂಟಿ ಪೋಚಿಂಗ್ ಕ್ಯಾಂಪ್ಗಳು ಮೇನು ಸರ್, ಸೆಕ್ಯೂರಿಟಿ ಅಂತ ನೀವು ಕೇಳ್ತಾ ಹೋಯ್ತು ಅಂದರೆ. ಓಕೆ. ನಮ್ಮಲ್ಲಿ ಎವ್ರಿ 5 ಕಿಲೋಮೀಟರ್ 10 ಕಿಲೋಮೀಟರ್ಸ್ ಒಂದು ಆಂಟಿ ಪೋಚಿಂಗ್ ಕ್ಯಾಂಪ್ಗಳಿದೆ ಸರ್. ಅದರಲ್ಲಿ ಒಂದು 5 to 10 ಫಾರೆಸ್ಟ್ ಗಾರ್ಡ್ಸು, ವಾಚರ್ಸು, ಓಕೆ, ಮತ್ತೆ ಎಲ್ಲ ಒಟ್ಟಿಗೆ ಆಲ್ಮೋಸ್ಟ್ ನನಗೆ ಒಂದು 7 ರಿಂದ 8 ಜನ ಸಿಬ್ಬಂದಿ ಇರ್ತಾರೆ ಸರ್. ಸೊ ಅವ್ರ ಕೆಲಸ ಏನು ಅಂತಂದರೆ, ಅವ್ರದ್ದು ಸರೌಂಡಿಂಗ್ ಏನಿದೆ, ಒಂದು ಅವ್ರದ್ದು ಗಸ್ತಿ ಏನಿದೆ, ಆ ಗಸ್ತಲ್ಲಿ ಅವರು ಎವ್ರಿ ಮಾಮೂಲಿ 1 ಡೇ ಫುಲ್ಲು ಮಾಡಬೇಕು ಸರ್, ವಾಕ್ ಮಾಡಬೇಕು, ಫುಡ್ ಪ್ಯಾಟ್ರೋಲಿಂಗ್ ಇರುತ್ತೆ. ಸೊ ಅದರಿಂದ ಅವರು ಒಂದು 5-4-5 ಕ್ಯಾಂಪ್ ಇರೋದ್ರಿಂದ ಎಲ್ಲ ಡಿಫ್ರೆಂಟ್ ಡೈರೆಕ್ಷನ್ ಕಡೆ ಹೋಗ್ತಾರೆ ಸರ್. ಎಲ್ಲ ಒಂದೊಂದು ಕಡೆ ಸೆಕ್ಷನ್ಗಳಿದೆ ಸರ್. ನಮ್ಮ ಶಾಖೆಗಳು ಸೆಕ್ಷನ್ಗಳು ಇರೋದ್ರಿಂದ ಎಲ್ಲರೂ ಬೆಳಗಿನ ಜಾವ ಮೂವ್ಮೆಂಟ್ ಆಗ್ತಾರೆ ಸರ್. ಸೊ ಬೆಳಗಿನ ಜಾವ ಮೂವ್ಮೆಂಟ್ ಆಗೋ ಕಾರಣದಿಂದ ಬೆಳಗಿನ ಜಾವ ಅಷ್ಟೊಂದೇನು ಯಾರು ಕೂಡ ಬರ್ಲಿಕ್ಕೆ ಆಗಲ್ಲ ಸರ್. ಯಾಕಂದ್ರೆ ನಮ್ಮ ಭಯ, ಯಾಕಂದ್ರೆ ಎಲ್ಲ ಓಡಾಡ್ತಾ ಇರ್ತಾರಲ್ಲ, ಅವ್ರದ್ದು ಭಯ ಇರುತ್ತೆ. ಸೊ ಅದರಿಂದ ಯಾರು ಈ ಕಡೆ ಬರೋದು ಬೆಳಗ್ಗೆ ಹೊತ್ತು ಕಷ್ಟ ಸರ್. ಸರಿ, ರಾತ್ರಿನೂ ಕೂಡ ನಾವು ಆನೆ ಪಾರೆ ಮಾಡ್ತೀವಿ, ಇದೇ ಜೀಪಲ್ಲಿ ಮಾಡ್ತೀವಿ ಸರ್. ಓಕೆ. ಮಾಡೋದ್ರಿಂದ ರಾತ್ರಿನೂ ಕೂಡ ನಾವು ನಮ್ಗಳ ಮೂವ್ಮೆಂಟ್ ಇರೋದ್ರಿಂದ ರಾತ್ರಿ ಕೂಡ ಬರೋಕ್ಕೆ ಭಯ ಪಡ್ತಾರೆ ಸರ್. ಓಕೆ ಸರ್, ಈ ಅಕ್ಕಪಕ್ಕ ಬುಡಕಟ್ಟು ಜನಾಂಗದವರೆಲ್ಲ ಇದ್ದಾರಾ? ಸರ್, ಇದ್ದಾರೆ ಸರ್. ಅವ್ರದ್ದೆಲ್ಲ ಸಪೋರ್ಟ್ ಎಲ್ಲ ಹೆಂಗಿರುತ್ತೆ ನಿಮಗೆ? ಸರ್, ನಮ್ಮದು ಅದು ಅವ್ರು ಬರಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಯಾವುದ್ರಲ್ಲೇ ಆಗಲಿ ಒಂದು ತಡೆ ಅಂತ ಓಡಲ್ಲ ಸರ್. ಅವ್ರು ಬರ್ತಾರೆ ಸರ್. ಬರ್ತಾರಾ? ನಾವು ಏನಕ್ಕೂ ಬೇಡ ಇದು ಮಾಡಲ್ಲ. ಅವ್ರು ಈಗಲೂ ಕಾಡಲ್ಲೆಲ್ಲ ಓಡಾಡೋದೆಲ್ಲ ಉಂಟಾ ಸರ್? ಕಾಡಲ್ಲೇ ಓಡಾಡ್ತಾರೆ ಸರ್, ಓಡಾಡ್ತಾರೆ. ಅವ್ರಿಗೆ ಪರ್ಮಿಷನ್ ಆಗಲಿ ಅವ್ರದ್ದೆಲ್ಲ ಏನಿಲ್ಲ ಸರ್, ಪರ್ಮಿಷನ್ ಎಲ್ಲ ಏನಿಲ್ಲ ಸರ್. ಮಾಡ್ತಾರೆ, ಬರ್ತಾರೆ ಸರ್, ಹೋಗ್ತಾರೆ, ತೊಂದರೆ ಏನಿಲ್ಲ ಸರ್. ಅವ್ರ ಪಾಡಿಗೆ ಅವರು ಚೆನ್ನಾಗಿ ಇದು ಮಾಡ್ಕೊಂಡೆಲ್ಲ ಹೋಗ್ತಾ ಇದ್ದಾರೆ. ಅವರಿಂದ ಏನಿಲ್ಲ ಸರ್. ವಾವ್. ಸಿ, ಕಾಡಲ್ಲಿ ನಾವು ನಾಡಲ್ಲಿ ಅಲ್ಲಿ ಇಲ್ಲಿ ಪಾಂಡು, ಸ್ವಿಮ್ಮಿಂಗ್ ಪೂಲು, GRS ಫ್ಯಾಂಟಸಿ ಪಾರ್ಕು, ಆ ಪಾರ್ಕು ಈ ಪಾರ್ಕು ಅಂತ ಓಡಾಡ್ತಿರ್ತೀವಿ. ಬಟ್ ಆ್ಯಕ್ಚುಲಿ ನಿಮಗೆ ಒರಿಜಿನಲ್ ಆಗಿ ಒಂದು ನ್ಯಾಚುರಲ್ ಹ್ಯಾಬಿಟ್ಯಾಟಲ್ಲಿ ಇರುವಂಥ ಒಂದು ಪಾಂಡ್, ಒಂದು ಕೆರೆ ಅಂತ ಹೇಳ್ಬೋದು. ಸೊ ಅದು ಸಿಗಬೇಕು ಅಂದರೆ ತುಂಬ ಅದೃಷ್ಟ ಮಾಡಬೇಕು. ಅದನ್ನೆಲ್ಲ ನಾವೆಲ್ಲೂ ಹುಟ್ಟಾಕೋಕ್ಕಾಗಲ್ಲ, ರೀಕ್ರಿಯೇಟ್ ಮಾಡೋಕ್ಕೆಲ್ಲ ಸಾಧ್ಯನೇ ಇಲ್ಲ. ಅದನ್ನು ನೀವು ನೋಡ್ಬೋದು ವೀಕ್ಷಕರೇ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿರಿ, ಲೈವಾಗಿ ನೋಡಲಿಕ್ಕೆ ಇನ್ನೂ ಅದ್ಭುತವಾಗಿ ಕಾಣಿಸುತ್ತೆ ನಿಮಗೆ. ಸೊ ಅಮಿತ್ ಸರ್, ಈ ರೀತಿ ಪಾಂಡ್ ಎಲ್ಲ ಇದೆಯಲ್ಲ, ಇಲ್ಲೇ ಪ್ರಾಣಿಗಳೆಲ್ಲ ಬಂದು ನೀರು ಕುಡಿಸುತ್ತಾ ಸರ್? ಸಮ್ಮರ್ಗೆ ಇಲ್ಲೇ ಬರುತ್ತೆ ಸರ್. ಇಲ್ಲೇ ಬರುತ್ತೆ. ಸಮ್ಮರ್ಗೆ ಇದು ಮ್ಯಾನ್ ಮೇಡ್ ವಾಟರ್ ಹೋಲ್ ಸರ್. ಇದು ಓಕೆ, ನ್ಯಾಚುರಲಿ ಇಲ್ಲ. ಹಾಂ ಸರ್, ನ್ಯಾಚುರಲ್ ಇಲ್ಲ. ಓಕೆ. ಸೊ ತುಂಬ ಮಳೆ ಆಗಿರೋ ಕಾರಣ ನಿಮಗೆ ನ್ಯಾಚುರಲ್ ಅಂತ ಕಾಣಿಸುತ್ತೆ, ಬಟ್ ಇದು ಮ್ಯಾನ್ ಮೇಡ್ ವಾಟರ್ ಹೋಲ್ ಸರ್. ಬಟ್ ಆ್ಯಕ್ಚುಲಿ ಸರ್, ನನಗೆ ಚಿಕ್ಕ ವಯಸ್ಸಲ್ಲಿ ಒಂದು ಬುಕ್ಕಲ್ಲಿ ಒಂದೇ ಪಾಂಡಲ್ಲಿ ಎಲ್ಲ ಪ್ರಾಣಿಗಳು ನಿಂತ್ಕೊಂಡು ನೀರು ಕುಡಿತಿದ್ದು ಗೊತ್ತಾ, ಅಕ್ಕಪಕ್ಕ ನಿಂತ್ಕೊಂಡು. ಸೊ ಆ ರೀತಿಯೇ ಕಾಣಿಸ್ತಾ ಉಂಟು. ಸೀರಿಯಸ್ಲಿ ಚೆಕ್ ಮಾಡಿ ವೀಕ್ಷಕರೇ, ನೀವು ಬಂದರೆ ದಯವಿಟ್ಟು ನಾಗರಹೊಳೆ ದಮ್ಮನಕಟ್ಟೆ ಫಾರೆಸ್ಟಿಗೆ ಬನ್ನಿ. ಒಳ್ಳೆ ಸೈಟ್ ಸೀಯಿಂಗ್ ಆಗುತ್ತೆ ನಿಮಗೆ, ಮಸ್ತ್ ಮಜಾ ಮಾಡ್ಬೋದು. ನಮ್ಮ ಅಮಿತ್ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಬಂದು ನೀವು. ಸೊ ಈ ಲೇಕಿಂದ ನನ್ನ ಐಸೈಟ್ ಅಂತೂ ಆಚೆ ಈಚೆಗೆ ಹೋಗ್ತಿಲ್ಲ. ಸೊ ದಯವಿಟ್ಟು ಕರ್ನಾಟಕ ಟೂರಿಸಮ್ ನಿಮಗೆ ತುಂಬ ಹೆಲ್ಪ್ ಮಾಡ್ತಾಯಿದೆ. ಏನಕ್ಕಂದರೆ ಮಜಾ ಮಾಡಲಿ, ಮನೋರಂಜನೆ ವಿಷಯ ಬಿಟ್ಟು ಬದಿಗಿಟ್ಟು ಈ ರೀತಿ ಮನಸ್ಸಿಗೆ ಉಲ್ಲಾಸ ಕೊಡುವಂಥ ವಿಷಯಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಬೇಕು ವೀಕ್ಷಕರೇ. ನರಿಗಳೆಲ್ಲ ಉಂಟಾ ಇಲ್ಲಿ? ಇಲ್ಲ ಸರ್, ನರಿಗಳಿಲ್ಲ. ಆಮೇಲೆ ಇಲ್ಲಿ ಅದೆಲ್ಲ ಎಲ್ಲಿ ಸರ್? ಅವೆಲ್ಲ ಇವಾಗಿಲ್ಲ. ಯಾಕೆ? ಅವೆಲ್ಲ ಇವಾಗ ಕಾಣ್ತಿಲ್ಲ ಸರ್. ಸ್ಪಾಟಿಂಗ್ಸ್ಗಳಿಲ್ಲ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ, ಎಲ್ಲಿದೆ ಗೊತ್ತಾಗ್ತಿಲ್ಲ. ಹೌದಾ? ಸ್ಪಾಟಿಂಗ್ಗಳು ಇವಾಗಿಲ್ಲ, ಆಗ್ತಿಲ್ಲ ಸರ್. ಆ ಸ್ಕಾರ್ ಫೇಸು, ಆಮೇಲೆ ಇನ್ನೊಂದು ಇತ್ತಲ್ಲ ಡ್ರೆಸ್ ಯಾರನ ಸಾಯ. ಸಾಯ, ಅದೆಲ್ಲ ಎಲ್ಲಿದ್ದಾವೆ ಸರ್? ಅವೆಲ್ಲ ಸ್ಪಾಟಿಂಗ್ಗಳು ಇವಾಗ ಇಲ್ಲ ಸರ್. ಎಲ್ಲಿದೆ ಅಂತ ನಮಗೂ ಗೊತ್ತಾಗ್ತಿಲ್ಲ, ಯಾಕೆಂದ್ರೆ ಅದನ್ನ ಮಾನಿಟರ್ ನಾವು ಮಾಡೋಕ್ಕಾಗಲ್ಲ ಸರ್. ಅದಕ್ಕೆ ಯಾವುದೇ ರೀತಿ ಅಂತ ಒಂದು ಏನು ನಮಗೆ ಅದನ್ನು ನೋಡ್ಕೊಳಕ್ಕೆ ನಾವು ಏನು ಯಾರಿಗೂ ಕೂಡ ಏನು ಬಿಟ್ಟಿಲ್ಲ. ಬಟ್ ಇತ್ತೀಚೆಗೆ
ಇತ್ತೀಚೆಗೆ ಒಂದು 2 years 3 years ಬ್ಯಾಕ್ ಸ್ಕಾರ್ ಫೇಸು ಸಿಯಾ ಎರಡು ಟ್ರೆಂಡಿಂಗ್ ಇನ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಅದನ್ನ ನೋಡಕ್ಕೆ ಜನಗಳು ಎಷ್ಟು ಖರ್ಚು ಮಾಡ್ಕೊಂಡು ಬರ್ತಿದ್ರು. 2016 ಇಂದ ಸರ್ 2021 ಒಂದು 5 years ತನಕ ಸಾಯ ಮೂವ್ಮೆಂಟ್ ಚೆನ್ನಾಗಿತ್ತು. ಓಕೆ, 21-22 ಅದನ್ನ ನೋಡ್ಲಿಕ್ಕೆ ಜನ ಎಲ್ಲೆಲ್ಲಿಂದ ಬರ್ತಿದ್ರು. ಇವಾಗ ಅದು ಸೈಟ್ ಆಗ್ತಿಲ್ಲ ಸರ್. ಸುಮಾರು ಒಂದು 2 years, ಮಿನಿಮಮ್ ಒಂದು 2 years ಆಗ್ತಿರೋ ಸ್ಪಾಟಿಂಗ್, ರೆಗ್ಯುಲರ್ ಸ್ಪಾಟಿಂಗ್ ಶುರುವಾಗಿ ಒಂದು 2 years ಆಯ್ತು. ಸ್ಪಾಟಿಂಗ್ ಆಗಿನೇ 1 year ಆಯ್ತು. ರೆಗ್ಯುಲರ್ ಸ್ಪಾಟಿಂಗ್ ಆಗಿ 2 years ಆಯ್ತು. ಲಾಸ್ಟ್ ಇಯರ್ ಒಂದು ಎಲ್ಲೋ ಒಳಗಡೆ ಒಂದು 2-3 ಜಂಗಲ್ ರಾಜಸ್ ವೆಹಿಕಲ್ಗಳಿಗೆ ಸಿಕ್ಕಿದೆ ಅಷ್ಟೇ ಸರ್, ಗಾಡಿ ಜೀಪ್ಗಳಿಗೆ. ಅವಾಗಲೇ ಲಾಸ್ಟು, ಅವಾಗಿಂದ ಅದು ಕಾಣ್ತಿಲ್ಲ ಸರ್. ಬಟ್ ಆಕ್ಚುಲಿ ನಿಮ್ಮ ಪ್ರಕಾರ ಏನಾಗಿರ್ಬೋದು ಅಂತ ಸರ್? ಅದು ಮೈಗ್ರೇಟ್ ಆಗಿರುತ್ತೆ. ಮೈಗ್ರೇಟ್ ಆಗಿದೆ. ಸೊ ಮೈಗ್ರೇಟ್ ಆದ್ರೂ ಈ ನಾಗರಹೊಳೆ ಫಾರೆಸ್ಟ್ ರೀಜನ್ ಅಲ್ಲೇ ಇರ್ಬೇಕಲ್ವಾ? ಬಟ್ ಎಕರ್ಸ್ ತುಂಬಾ ಇದೆಯಲ್ಲ ಸರ್, ರೇಂಜ್ ತುಂಬಾ ಇದೆಯಲ್ಲ ಸರ್. ಈಗ ನೀವ್ ಹೇಳ್ತಿದ್ರ ಮೈಗ್ರೇಟ್ ಆಗಿದೆ ಅಂತ ಹೇಳ್ತಾ ಇದೀರಾ. ಸೊ ಈ ನಾಗರಹೊಳೆ ಫಾರೆಸ್ಟ್ ರೇಂಜು ಅಕ್ಕಪಕ್ಕ ಯೋಚನೆ ಮಾಡಿದ್ರೆ ಎಲ್ಲೆಲ್ಲಿ ಕನೆಕ್ಟ್ ಆಗಿರುತ್ತೆ ಇದು ಸರ್? ನಮ್ಮ ರೇಂಜ್ ಬಂದು ಒಟ್ಟು 3 ಫಾರೆಸ್ಟ್ಗಳಿಗೆ ಕನೆಕ್ಟ್ ಆಗಿದೆ ಸರ್. ಒಂದು ಬಂದು ವೈನಾಡು, ತೋಳ್ಪಟ್ಟಿ ಕಡೆಗೂ ಕನೆಕ್ಟ್ ಆಗುತ್ತೆ ನಮ್ದು. ಮತ್ತೆ ಇನ್ನೊಂದು ಬಂಡೀಪುರ ಕನೆಕ್ಟ್ ಆಗುತ್ತೆ. ಮತ್ತೆ ಇನ್ನೊಂದು ಮುದುಮಲೈ ಕೂಡ ಕನೆಕ್ಟ್ ಆಗುತ್ತೆ. ಮಧುಮಲೈ. ಸರ್ ಒಂದು ಸ್ವಲ್ಪ ಇಂಟರಪ್ಟ್ ಮಾಡ್ತೀನಿ ನಿಮ್ಮನ್ನ. ಸರ್ ಅದೇನದು ನೀವು ಒಂದು ಅದು ಆಕ್ಚುಲಿ ಏನ್ ಸರ್ ಕಾಣಿಸ್ತಿದೆ, ಅದ್ರ ಬಗ್ಗೆ ನನಗೆ ಗೊತ್ತಾಗ್ತಿಲ್ಲ. ಗೋಪಾಲ್ ದೇವರ ಗುಡಿ ಅಂತ ಸರ್. ಇದಾ ಏನ್ಷಿಯಂಟ್ ಟೆಂಪಲ್ ಸರ್ ಇದು? ಸರ್ ಹೌದು. ಓಕೆ, ಹಳೆಯ ಕಾಲದ ಟೆಂಪಲ್. ರಾಜ ಮಹಾರಾಜ ಕಾಲದಲ್ಲಿ ಕಟ್ಟಿರೋದಂತ ಒಂದು ಟೆಂಪಲ್ ಇದೆ ಸರ್, ಬರ್ದಿರೋ ತರ. ಅಥವಾ ಅಲ್ಲಿ ಕೆತ್ತನೆ ಕೂಡ ಇದೆಯಾ? ಇಲ್ಲ ಸರ್, ಕೆತ್ತನೆ ತರ ಏನಿಲ್ಲ. ಓಕೆ ಸರ್, ಇದು ಆ್ಯಕ್ಚುಲಿ ಇದು ಏನು ಟೆಂಪಲ್ ಸರ್? ಈ ಕಾಡು ಮಧ್ಯದಲ್ಲಿ ಇದನ್ನ ಒಂದು ಬಿಲ್ಟ್ ಮಾಡಿರೋಂಥವ್ರು ಯಾರು? ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಯಾರು? ಯಾವ ರೀತಿ ಇದು ಸರ್? ಮೊದಲು ಇದು ನಮಗೆ ನಾಗರಹೊಳೆ ಆಗೋಕ್ಕಿಂತ ಮುಂಚೆ ಈ ಕಾಡು ಬಂದು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಇತ್ತು ಸರ್. ಓಕೆ, ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಇತ್ತು. ಸೊ ಅವಾಗಿಂತ ಮುಂಚೆನೂ ಕೂಡ ರಾಜಮಹಾರಾಜರ ಕಾಲದಲ್ಲಿ ಇಲ್ಲಿ ರಾಜಮಹಾರಾಜರು ಇವಾಗ ಮೊದಲು ಇಲ್ಲಿದ್ರು ಸರ್, ವಾಸ ಮಾಡ್ತಾ ಇದ್ರು. ಸೊ ಅವರು ಇಲ್ಲಿ ಈ ದೇವರ ಗುಡಿನ ಕಟ್ಟಿದ್ದಾರೆ ಸರ್. ಇದು ಗೋಪಾಲ್ ದೇವರ ಗುಡಿ ಅಂತ. ಗೋಪಾಲ್ ದೇವರ ಗುಡಿ ಚೋಳರ ಕಾಲದ್ದು ಅಂತ ನಮ್ಗೆ ಒಂದು ಇದೆ ಹೇಳ್ತಾರೆ. ಓಕೆ, ಚೋಳರ ಕಾಲದ್ದು. ಕೆತ್ತನೆ ಕೂಡ ಕಾಣಿಸ್ತಿದೆ, ಬಟ್ ಹತ್ರ ಹೋಗಂಗಿಲ್ಲ, ಹೋಗಿ ನೋಡಂಗಿಲ್ಲ. ಹೋಗಿ ನೋಡಂಗಿಲ್ಲ. ಬಟ್ ಆ ಕೆತ್ತನೆ ನೋಡ್ತಿದ್ರೆ ಇದು ತುಂಬಾ ಹಳೆ ಕಾಲದ್ದು ಅನ್ಸುತ್ತೆ. ನಾವು ಅದನ್ನ ಹಳೆ ಕಾಲದನ್ನ ಅದನ್ನ ಹಂಗೆ ಇಟ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಒಟ್ಟು 2 ಟೆಂಪಲ್ ಇದೆ ಸರ್. ಅಲ್ಲೂ ಒಂದಿದೆ, ಆ ಕಡೆ ಲೆಫ್ಟ್ ಅಲ್ಲಿ ಒಂದು ಡೌನ್ ಒಂದಿದೆ ಸರ್. ಆಕ್ಚುಲಿ ವೀಕ್ಷಕರೇ, ನಿಮಗೆ ಈ ರೀತಿ ಎಲ್ಲ ಲೈವ್ ಆಗಿ ನೋಡಲಿಕ್ಕೆ ಮನ್ಸಿಗೆ ಫುಲ್ ನೆಮ್ಮದಿ ಆಗುತ್ತೆ. ಏನಕ್ಕಂದ್ರೆ ಇದೆಲ್ಲ ನಾವು ಇಮ್ಯಾಜಿನ್ ಮಾಡ್ಕೊಂಡಿರಲ್ಲ, ಹಿಂಗಿರುತ್ತೆ ಈ ಕಾಲದಲ್ಲಿ, ಹಿಂಗಿರುತ್ತೆ ಹಂಗಿರುತ್ತೆ ಅಂತ. ಬಟ್ ಲೈವ್ ಆಗಿ ಕೂತ್ಕೊಂಡು ನೋಡ್ಬೇಕು ನೀವು ಬಂದು. ಆ್ಯಕ್ಚುಲಿ ಇಲ್ಲಿ ಇನ್ನೂ ಒಂದು ಬಂತು ಸರ್. ಇದಕ್ಕೆ ಯಾವ ದೇವರು ನೇಮ್ ಇಟ್ಟಿರೋಂಥದ್ದು ಸರ್? ಗೋಪಾಲ್ ದೇವ್ರ ಗುಡಿನೇ 2 ಬರುತ್ತೆ. 2 ಗೋಪಾಲ್ ದೇವ್ರ ಗುಡಿನೇ. ಓಕೆ ಸರ್, ಇಲ್ಲಿ ಯಾರು ಪೂಜೆ ಮಾಡಿರೋದೆಲ್ಲ ನಿಮ್ಗೆ ನೆನಪಿಲ್ವಾ? ಯಾರು ಬಂದು ಪೂಜೆ? ಸರ್ ಇವಾಗಿಲ್ಲ ಸರ್, ಬಟ್ ಮಾಡ್ತಿದ್ರು, ಅವಾಗ ಮಾಡ್ತಿದ್ರು ಸರ್, ಮೊದಲು ಮಾಡ್ತಿದ್ರು. ಓಕೆ, ಶೀತಲಾವಸ್ಥೆ ನೀವು ನೋಡ್ಬೋದು. ಬಟ್ ಇರಲಿ, ಅದನ್ನು ನ್ಯಾಚುರಲ್ ಹ್ಯಾಬಿಟ್ಯಾಟ್ಗೆ ಬಿಡಬೇಕು, ಅದನ್ನು ಹಂಗಿದ್ರೇ ಸರಿ. ಸರ್ ಹೇಳಿ. ಈಗ ನಾವು ಆಲ್ರೆಡಿ ಸಫಾರಿ ರೂಟಲ್ಲಿ ಇದ್ದೀವಿ. ನಮಗೆ ಯಾವುದೇ ರೀತಿಯಾದಂಥ ವಿಶಿಷ್ಟ ಮರಗಳಾಗಿರ್ಬೋದು ಅದು ಸಿಕ್ಕಲಿಲ್ಲ. ಬಟ್ ನೀವು ರೆಗ್ಯುಲರ್ ಆಗಿ ನೈಟು ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಿರ್ತೀರ. ಸೊ ನಿಮಗೆ ನಮಗೆ ಕಾಣಿಸ್ತಾ ಇರುವಂಥ ವಿಶಿಷ್ಟ ಮರಗಳು ಯಾವ್ದಾರು ಕಾಣಿಸಿದ್ಯಾ? ಇಲ್ಲ ಸರ್, ಇದೆಲ್ಲ ಏನಿದೆ ಅಲ್ಲೂ ನಮಗೂ ಕೂಡ ಅದೇ ಮರಗಳು ಸರ್, ಇಲ್ಲ ಹೊರಗಡೆನೂ ಕೂಡ. ಹೌದಾ? ವಯಸ್ಸಾಗಿರೋ ಮರಗಳನ್ನ ಸ್ವಲ್ಪ ಕಾಣಬಹುದು ಅಷ್ಟೇ. ಓಕೆ, ಅದ್ರ ಮರಗಳಿಗೆ ಇವಾಗೆಲ್ಲ ಸ್ವಲ್ಪ, ಇವಾಗ ನೀವು ನೋಡ್ತಿರೋದೆಲ್ಲ ಆಲ್ಮೋಸ್ಟ್ ಯಂಗೆಸ್ಟ್ ಮರಗಳು ಇದೆಲ್ಲ. ಸರ್, ತುಂಬಾ ಓಲ್ಡೆಸ್ಟ್ ಮರಗಳು ಇರ್ತಾವಲ್ಲ ಸರ್. ಹೌದೌದು. ಸ್ವಲ್ಪ ಡೀಪ್ ಅಲ್ಲಿ ಇದ್ದಾಗ ಅವು ಸ್ವಲ್ಪ ಒಳ್ಳೆ ಸೈಜ್ ಇರುತ್ತೆ, ಒಳ್ಳೆ ಗಾತ್ರದಲ್ಲಿರುತ್ತೆ. ಈ ಪ್ಯಾನ್ ಎಂಟ್ರಿ ನೀವೆಲ್ಲ ನೋಡ್ತೀವಲ್ಲ ಸರ್, ತುಂಬಾ ವರ್ಷಗಳಿಂದ ಒಂದು 60 ವರ್ಷ 80 ವರ್ಷ ಆದ್ಮೇಲೆ ಒಳ್ಳೆ ಸೈಜ್ ಬರುತ್ತೆ ಅದು. ಅದೇ ಸುಮಾರು ಒಂದು ಅರ್ಧ ಎಕರೆ 1 ಎಕರೆ ಆ ತರ ಒಳ್ಳೆ ಎಕರೆಗಳು ಅದು ಜಾಗನ ಅದು ಅಕ್ವೈರ್ ಮಾಡುತ್ತೆ ಸರ್. ಸೊ ಅಂತ ನೋಡ್ಬೋದು. ನೀವು ಗಂಧದ ಮರ ಎಲ್ಲ ನೋಡಿದೀರಾ? ಸರ್ ನೋಡಿದೀವಿ. ಮುಟ್ಟಿದ್ದೀರಾ ಅದನ್ನೆಲ್ಲ? ಮಾಮೂಲಿ ಮರ ನೋಡಿದಾಗೆಲ್ಲ ಮಾಮೂಲಿ ನೋಡಿದೀವಿ ಸರ್. ಓಕೆ. ಅಮಿತ್ ಸರ್, ಕಾಡು ಯಾವ ಥರ ನಿಮ್ಮ ಜೊತೆ ಮಾತಾಡಿದ್ಯಾ ಸರ್? ಕಾಡಾಗಿರ್ಬೋದು, ಕಾಡು ಪ್ರಾಣಿಗಳಾಗಿರ್ಬೋದು ಸರ್, ನಾವು ಅದ್ರ ಜೊತೆ ಒಂದು ಒಡನಾಟ, ಒಂದು ಒಲವು ಇಟ್ಕೊಂಡಾಗ ಸರ್, ಅದು ಮಾತಾಡೋದು ಯಾವುದೇ ರೀತಿ ವಿಭಿನ್ನವಾಗಿರ್ಬೋದು ಸರ್. ಕೆಲವ್ರಿಗೆ ಅದನ್ನ ಉಚಿತನ ಅಂತ ಅನ್ಸುತ್ತೆ. ಈಗ ನಾವು ಅಂತೀವಿ, ಇವಾಗ ಬೆಕ್ಕಡ್ಡ ಬಂದ ತಕ್ಷಣ ಒಬ್ರು ಅಂತೀವಿ, ಅಯ್ಯೋ ಬೆಕ್ಕಡ್ಡ ಬಂದ್ಬಿಡ್ತು ಶಕುನ ಹಂಗೆ ಹೆಂಗೈತೆ ಅಂತ. ಅದೇ ರೀತಿ ನಾವು ಕಾಡು ತಗೊಂಡಾಗ ಸರ್, ಇವ್ ಕಾಡು ಮರ ಕಡಿತಾ ಬಂದಾಗ ಮಳೆ ಆಗಲ್ಲ. ಸೊ ಕಾಡು ಅವಾಗ ಏನಾಗುತ್ತೆ, ಪ್ರಾಣಿಗಳಿಗೆ ಸಿಗೋದಿಲ್ಲ, ಆಹಾರ ಸಿಗೋದಿಲ್ಲ. ಸೊ ನಾವು ಅದನ್ನು ಕೂಡ ಒಂದು ಇದಾಗಿ ತಗೊಂಡು ಒಂದು ಅರ್ಥದಲ್ಲಿ ಮೇಂಟೈನ್ ಮಾತಾಡೋದಾರೆ ಸರ್. ನಾವು ಪ್ರಾಣಿಗಳನ್ನ ಬೇಟೆ ಆಡೋದು, ಮರಗಳನ್ನ ಕಡಿಯೋದು,
ಇವೆಲ್ಲ ಆಯ್ತಾ ಹೋದಾಗ ಓಕೆ. ನಮಗೆ ಸರಿಯಾಗಿ ರೀತಿಯ ಪ್ರಮಾಣದಲ್ಲಿ ಮಳೆ ಆಗಲ್ಲ. ಹೌದು. ಮಳೆ ಆಗದಿರೋ ಕಾರಣ ನಮಗೆ ಬೆಳೆಗಳು ಕರೆಕ್ಟಾಗಿ ಸಿಗಲ್ಲ. ಹೌದು. ಸೊ ಅದರಿಂದ ಅದು ಕೂಡ ಕಾಡು ಮತ್ತೆ ಪ್ರಕೃತಿ ಮಾತಾಡುವಂತ ಒಂದು ರೀತಿ ಅಂತ ಹೇಳ್ಬೋದು ಸರ್. ಓಕೆ. ಸೊ ವೀಕ್ಷಕರೇ, ನಾವು ಆಲ್ರೆಡಿ ಡೀಪ್ ಫಾರೆಸ್ಟಲ್ಲಿ ಇದ್ದೀವಿ. ಸೊ ಈ ಫಾರೆಸ್ಟಲ್ಲಿ ನೋಡ್ಬೋದು ನೀವು, ಕೆಳಗಡೆ ಆನೆ ಲದ್ದಿ ಕೂಡ ಇದೆ. ಸರ್ ಇದನ್ನು ತೋರಿಸಿ ನಮ್ಮ ವೀಕ್ಷಕರ. ಕೆಳಗಡೆ ಆನೆ ಲದ್ದಿ ಉಂಟು ಕೆಳಗೆ, ಇಲ್ಲಿ ಹಿಂದೆ ನೋಡಿ. ಆ್ಯಕ್ಚುಲಿ ನಾವಿವಾಗ ಆನೆನೇ ಹುಡ್ಕೊಂಡು ಹೋಗ್ತಿರೋದ್ರಿಂದ ಆನೆಯ ಒಂದು ಲದ್ದಿ, ಸೊ ಲದ್ದಿ ದರ್ಶನ ಆಗಿದೆ, ಆನೆ ದರ್ಶನ ಆದರೆ ಸಾಕು. ಈ ರೀತಿಯೆಲ್ಲ ನ್ಯಾಚುರಲ್ ಹ್ಯಾಬಿಟ್ಯಾಟ್ಗಳಿರುತ್ತೆ. ಎಲ್ಲಂದ್ರಲ್ಲಿ ನೀರಿರುತ್ತೆ. ಆ ನೀರು ಉಪಯೋಗ ಏನಂದರೆ ಪ್ರಾಣಿಗಳು ಬಾಯಾರಿಕೆ ಆದಾಗ ಬಂದು ನೀರನ್ನ ಕುಡಿದು ತಮ್ಮ ಬಾಯಾರಿಕೆನ ನೀಗಿಸುವಂಥ ಕೆಲಸಗಳನ್ನ ಮಾಡ್ಕೋತವೆ ಅವೇ, ಆ ಲಂಟನ. ಸೊ ಅಮಿತ್ ಸರ್, ನಾವು ಕಾಡು ಅಂದಮೇಲೆ ಈ ರೀತಿ ಮರ ಗಿಡಗಳೆಲ್ಲ ನೋಡಿರ್ತೀವಿ. ಆ್ಯಂಡ್ ಲಾಂಟನ ಅಂದ್ಬಿಟ್ಟು ಅನ್ವಾಂಟೆಡ್ ಗಿಡಗಳು ಕೂಡ ಉಂಟು. ಇದನ್ನು ಕ್ಲೀನಿಂಗು ಅಥವಾ ಡೆಸ್ಟ್ರಾಯ್ ಮಾಡೋಂಥದ್ದು ಯಾವ ಕೆಲಸಗಳು ಮಾಡಲ್ಲ ಅಲ್ಲ ನೀವು? ಸರ್ ಅದು ಮಾಡ್ತೀರಿ ಸರ್, ಅದು ಮಾಡಬೇಕು ಸರ್. ಆ್ಯಕ್ಚುಲಿ ಮಾಡಬೇಕಾದ ಸರ್, ಯಾಕಂದರೆ ಸರ್ ನಿಮಗೆ ಲಂಟನ ಇವೆಲ್ಲ ನಿಮ್ಗೆ ಇಲ್ಲಿ ಏನು ಕಾಣಿಸ್ತಿದೆಯಲ್ಲ, ಇದೇ ಲಂಟನ ಗಿಡಗಳು ಸರ್. ಓಕೆ. ಸೊ ಇದು ಹೇಗೆ ಅಂತಂದರೆ ಇದು ಸಸ್ಯಾಹಾರಿ ಪ್ರಾಣಿಗಳು ಕೂಡ ಉಪಯೋಗ ಬರಲ್ಲ ಸರ್. ಓಕೆ. ಸಸ್ಯಾಹಾರಿ ಈಗ ಜಿಂಕೆಗಳೆಲ್ಲ ಇರ್ಬೋದು. ತಿನ್ನಲ್ಲ ಸರ್, ತಿನ್ನಲ್ಲ. ಸೇಮ್ ಲೈಕ್ ಪಾರ್ಥೇನಿಯಂ ಗಿಡ ಅಂತ ಕರಿತೀವಲ್ಲ, ಮತ್ತೆ ಕಾಂಗ್ರೆಸ್ ಅಂತ ಕರಿತೀವಲ್ಲ, ಪಾರ್ಥೇನಿಯಂ ಗಿಡ ಕಾಂಗ್ರೆಸ್ ಗಿಡ ಅಂತ ಕರಿತೀವಲ್ಲ, ಆ ಥರ ಸರ್ ಎಲ್ಲ. ಸೊ ಇದೆಲ್ಲ ಮಾಮೂಲಿ ಯಥೇಚ್ಛವಾಗಿ ಮಳೆ ಆದಾಗ ಇವೆಲ್ಲ ಬೆಳೆಯುತ್ತೆ ಸರ್. ಸೊ ಇವೆಲ್ಲ ಬೆಳೆಯೋದ್ರಿಂದ ಮಳೆಗಾಲದಲ್ಲಿ ಈಗ ಮಾಮೂಲಿ ಬೇರೆ ಒಂದು ಮರಗಳು ಗಿಡಗಳು ಬೆಳೆಯಬೇಕು ಸರ್ ಆ್ಯಕ್ಚುಲಿ. ಬಟ್ ಆದರೆ ಇವುಗಳು ತುಂಬ ಬೆಳೀತವೆ. ಇವು ಬೆಳೆಯೋದ್ರಿಂದ ಸರ್ ಕಾಡು ತುಂಬ ಬೆಳೆಯುತ್ತೆ. ಇದು ಬೆಳೆಯೋದ್ರಿಂದ ಬೇರೆ ಒಂದು ಗಿಡ ಮರಗಳು ಹುಟ್ಟೋಕೆ ಇವು ಬಿಡಲ್ಲ ಸರ್. ಓಕೆ. ತುಂಬ ಜಾಸ್ತಿ ನೀರು ಕನ್ಸಂಪ್ಷನ್ ಮಾಡೋದಾಗಿರ್ಬೋದು, ಸಾಯಿಲ್ ಮಾತ್ರ ಜಾಸ್ತಿ ತಗೊಳಕ್ಕಾಗಿರ್ಬೋದು, ಆ ಥರ ಎಲ್ಲ ಬರೋದ್ರಿಂದ ಬೇರೆ ಗಿಡಗಳನ್ನ ಇದು ಬೆಳೆಯೋಕ್ಕೆ ಬಿಡಲ್ಲ ಸರ್. ಓಕೆ. ಇದನ್ನ ಎವ್ರಿ ಇಯರ್ ಮಳೆಗಾಲ ಮುಗಿದ ಮೇಲೆ ಕಟ್ ಮಾಡ್ತಾರೆ ಸರ್. ಕಟ್ ಮಾಡ್ತಾರೆ. ಕಟ್ ಮಾಡೋಂಥ ಪ್ರೊಸೀಜರ್ ಎಲ್ಲ ಹೆಂಗೆ ಇಲ್ಲಿ ಸರ್? ಇವರು ವೀಡಿಂಗ್ ವರ್ಕರ್ಸ್ ಅಂತ ತಗೋತಾರೆ ಸರ್. ಲಂಟನ ರಿಮೂವಲ್ ವೀಡಿಂಗ್ ವರ್ಕರ್ ಅಂತ ಕರೀತಾರೆ. ಓಕೆ. ಸೊ ಇದನ್ನ ಕಟ್ ಮಾಡೋಕ್ಕೆ ಅಂತ ಕೆಲವರು ಲೋಕಲ್ ಟ್ರೈಬಲ್ಸ್ಗಳನ್ನ ಇದು ಮಾಡ್ತಾರೆ ಸರ್. ಅದ್ರ ಜೊತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ಜೊತೆಗಿರ್ತಾರೆ ಸರ್. ಒಬ್ರು ಯಾರಾದ್ರೂ ಜೊತೆಗಿರ್ತಾರೆ, ಇಬ್ರು ಜೊತೆಗಿರ್ತಾರೆ. ಅವರ ಒಂದು ಮುಂದಾಳತ್ವದಿಂದ ಮಾಡ್ತಾರೆ ಸರ್. ಎಷ್ಟು ತಿಂಗಳುಗಟ್ಟಲೆ ಬೇಕನ್ಸುತ್ತೆ ಇವೆಲ್ಲ ಕಟ್ ಮಾಡಕ್ಕೆ ಸರ್? ಬೇಕು, ತಿಂಗಳುಗಟ್ಟಲೆ ಬೇಕು ಸರ್. ಮಾಡ್ತಾರೆ ಸರ್. ಮಾಡೋದ್ರಿಂದ ಹೇಗೆ ಅಂದ್ರೆ ಸರ್, ನಿಮ್ಗೆ ಓಪನ್ ಗ್ರೌಂಡ್ ಗ್ರಾಸ್ ತರ ಬೆಳೆ ಸರ್. ನಿಮ್ಗೆ ಸೇಮ್ ಲೈಫ್ ಗಾಲ್ಫ್ ಗ್ರೌಂಡ್ ಕಾಣುತ್ತಲ್ಲ, ಆ ತರ ಗಾಲ್ಫ್ ಗ್ರೌಂಡ್ ತರ ಆಗುತ್ತೆ. ಸೊ ನಿಮ್ಗೆ ಕಾಣಿಸುತ್ತೆ. ಸೊ ಅದರಿಂದ ಕಾಣಿಸೋದ್ರಿಂದ ಏನು ಉಪಯೋಗ ಅಂದ್ರೆ, ನಿಮ್ಗೆ ಅಲ್ಲಿ ಜಾಸ್ತಿ ಗ್ರಾಸ್ ಇರೋದ್ರಿಂದ ಅಲ್ಲಿಗೆ ಇದು ಯಾವ ತರ ಇದು ಇಂಡ್ಲು ಅಂತ ಕರಿತಾರ ಸರ್. ಬ್ಯಾಂಬು ಇಂಡ್ಲು. ಬಿದಿರುಗಳು ಫಾರ್ಮೇಶನ್ ಆಗಕ್ಕೆ ಶುರು ಆಗುತ್ತೆ. ಓಕೆ. ಇಲ್ಲ ಅಂದ್ರೆ ಅವನು ಕೂಡ ನಾವು ಮಾಮೂಲಿ ಪ್ಲಾಂಟಿಂಗ್ ತರ ಮಾಡ್ತೀರಿ. ನೀವೇ ಪ್ಲಾಂಟೇಶನ್ ತರ ಮಾಡ್ತೀರಿ. ಅದ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಅಲ್ಲಿಗೆ ಆನೆಗಳು ಬಂದು ಬಿದಿರನ್ನ, ಯಾಕಂದ್ರೆ ಆನೆಗಳು ತುಂಬಾ ಇಷ್ಟಪಡೋಂತ ಒಂದು ಬಿದಿರು ಸರ್ ಜಾಸ್ತಿ. ಆನೆ ಮತ್ತೆ ಕರಡಿ ಅವೆಲ್ಲ ಜಾಸ್ತಿ ಸರ್. ಸೊ ತಿನ್ನೋದ್ರಿಂದ ಆನೆಯಿಂದ ಅಲ್ಲೇ ತಿಂದು ಲದ್ದಿ ಅಲ್ಲೇ ಹಾಕೋದ್ರಿಂದ ಸರ್, ಸೊ ಆನೆ ಲದ್ದಿಲಿ ತುಂಬಾ ಗಿಡಮೂಲಿಕೆಗಳು ಇರ್ತವೆ ಸರ್. ಹೌದು. ಮತ್ತೆ ಎಷ್ಟೋ ಮರಗಳದ್ದು ಯಾವ್ದೋ ಗಿಡಗಳದ್ದು ಬೀಜಗಳು ಅದರಿಂದ ಫಾರ್ಮೇಶನ್ ಆಗೋದ್ರಿಂದ, ಸೊ ಹೊಸ ಒಂದು ಚಿಗುರು ಎಲೆ ಅಥವಾ ಯಾವ್ದೋ ಹೊಸದಾಗಿ ಒಂದು ಚಿಗುರಕ್ಕೆ ಒಂದು ಆನೆ ಲದ್ದಿ ಕೂಡ ಹೆಲ್ಪ್ ಮಾಡುತ್ತೆ. ಎಲ್ಲ ಆನೆ ಲದ್ದಿ, ಜಿಂಕೆಗಳದಾಗಿರ್ಬೋದು, ಏನ್ ಡಂಗಸ್ ಬರ್ತಲ್ಲ, ಡಂಗ್ಸ್ ಅಂತ ಕರಿತೀವಿ. ಆ ಡಂಗ್ಸ್ ಇಂದ ಹೊಸದಾಗಿ ಬೇರೆ ಯಾವ್ದು ಗಿಡ ಬೆಳೆಯಕ್ಕೆ ಮರ ಇದೆಲ್ಲ ಹೇಗೆ ಸರ್, ಒಂದಕ್ಕೊಂದು ನಿಮಗೆ ಚೈನ್ ಲಿಂಕ್ ತರ ಬರುತ್ತೆ. ಇವಾಗ ಜಿಂಕೆಗಳಾಗಿರ್ಬೋದು ಮತ್ತೆ ಮುಚ್ಚಗಳಾಗಿರ್ಬೋದು, ಲಂಗೂರುಗಳು ಎರಡೂ ಕೂಡ ನಿಮಗೆ ಸಸ್ಯಾಹಾರಿ ಪ್ರಾಣಿಗಳೇ. ಸೊ ಅದರಿಂದ ಹೆಂಗೆ ಅಂತಂದ್ರೆ, ನಿಮಗೆ ಅದು ಒಂದಕ್ಕೊಂದು ಇಂಟರ್ಲಿಂಕ್ ಇರುತ್ತೆ, ಕೋಆರ್ಡಿನೇಟ್ ಇರುತ್ತೆ. ಸೇವ್ ಮಾಡೋಕ್ಕೆ ಒಂದಕ್ಕೊಂದು ಅವರು ಟ್ರೈ ಮಾಡುತ್ತಾರೆ. ಇವಾಗ ಹುಲಿಗಳು ಮೇಲಿರೋದ್ರಿಂದ ಲಂಟನ್ ಇರುತ್ತಲ್ಲ ಸರ್, ಲಂಟನ ಮಧ್ಯೆ ಹುಲಿ ಕೂತಿದ್ದಾಗ ಜಿಂಕೆಗಳು ಕಾಣಿಸಲ್ಲ, ಕಣ್ಣಿಗೆ ಅಷ್ಟು ಕಾಣಿಸಲ್ಲ. ಬಟ್ ಮರದಲ್ಲಿರೋಂಥ ಕೋತಿ ನೋಡುತ್ತೆ. ಅದೇನು ಮಾಡುತ್ತೆ, ಇರೋಂಥ ಡೈರೆಕ್ಷನ್ ಕೂತ್ಕೊಂಡು ಈ ಕಡೆಗೆ ಕಾಲ್ ಕೊಡುತ್ತೆ, ಅಂದ್ರೆ ಕೂಗುತ್ತೆ. ನೀವು ಅಲ್ಲಿದ್ದಾಗ ಹುಲಿ ಇದ್ದಾಗ ಅದೊಂದು ಸ್ವಲ್ಪ ಬಂತು, ಹೊರಗಡೆದಾಗ ಬಂತು, ಆ ಥರ ಬರುತ್ತೆ. ಆ ಥರ ಬಂದಾಗ ಏನಾಗುತ್ತೆ, ಎಲ್ಲ ಜಿಂಕೆಗಳು ಒಂದೇ ಕಡೆ ಅಲರ್ಟ್ ಆಗುತ್ತೆ. ಸ್ಟ್ಯಾಚ್ಯೂ ಪೊಸಿಷನ್ ಟೈಗರ್ ಯಾವ ಕಡೆ ಇರುತ್ತೋ, ಯಾವ ಕಡೆ ಬರುತ್ತೋ ಹೋಗಿ ಗೊತ್ತಾಗುತ್ತೆ. ಸೊ ಅವಾಗ ಗೊತ್ತಾಗೋದು ಏನಾಗುತ್ತೆ, ಟೈಗರಿಂದ ಅಟ್ಯಾಕಿಂಗ್ ಸ್ವಲ್ಪ ಕಡಿಮೆ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಕೋತಿಗಳಿಗೆ. ಮತ್ತೆ ಇನ್ನೊಂದ್ಸಲ ಹೆಂಗೆ ಅಂತಂದ್ರೆ, ಲಂಗೂರುಗಳು ಹಿಂಗೆ ಮರದಲ್ಲಿ ಕೂತಿದಾಗ ಒಂದ್ಗಡೆ ಬಂದು ಹುಲಿಗೆ ಅಟ್ಯಾಕ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಲಂಗೂರು ಕೂಡ ಕಿಲ್ ಮಾಡುತ್ತೆ ಜಿಂಕೆಗಳು, ಲಂಗೂರ್ನು ಬಿಡಲ್ಲ. ಹೌದಾ? ಯಾವುದೇ ಪ್ರಾಣಿನಾದ್ರೂ ಕೂಡ ಅದು ಬೇಟಾಡಿ ತಿನ್ನುತ್ತೆ. ಯಾವುದೇ ಪ್ರಾಣಿ ಆಗಿರ್ಬೋದು, ಲಂಗೂರ್ ಆಗಿರ್ಬೋದು, ಎಲ್ಲಾನು ಕೂಡ ತಿನ್ನುತ್ತೆ. ಅವಾಗ ಏನಾಗುತ್ತೆ, ಲಂಗೂರುಗಳು ಬಂದಾಗ ಜಿಂಕೆಗಳನ್ನ ಮಾಡುತ್ತೆ, ಲಂಗೂರುಗಳಿಗೆ ಅಲಾರಾಮ್ ಕಾಲ್ ಅಲರ್ಟ್ ಆಗಿರಿ ಅಂತ ಹೇಳುತ್ತೆ ಹಿಂದ್ಗಡೆಯಿಂದ.
ಹಿಂದೆ ಹುಲಿ ಇದೆ ಅಂತ. ಸೊ ಹುಲಿಗಳು ಸ್ಮೆಲ್ ಸರ್, ಬಾಡಿ ಸ್ಮೆಲ್ಲಿಂದ ಇವೆರಡು ಅಲರ್ಟ್ ಆಗಿ ಮಾತ್ರ ಕೊಡುತ್ತೆ. ಕೂತ್ಮೇಲೆ ಅದು ಅಲರ್ಟ್ ಆಗಿ ಓಡಾಗಿದ್ದು ಫಸ್ಟ್ ಜಿಂಕೆ ಓಡ್ತು, ಅದಾದ್ಮೇಲೆ ಎಷ್ಟು ಅದಲ್ಲೇ ಕೂತಿದ್ದಾರೆ ಸರ್. ಕೂತಿದಾಗ ಒಂದು 100 ಮೀಟರ್ 200 ಮೀಟರ್ ಒಳಗಡೆಯಿಂದ ಅನ್ನೋ ಥರ ಸೌಂಡ್ ಬರುತ್ತೆ. ಸೊ ಅದು ಯಾವುದು ಅಂದರೆ ಇದು ಲಂಗೂರ್ದು. ಸೊ ಅಮಿತ್ ಸರ್, ಈಗ ನಮಗೆಲ್ಲ ಬಾಡಿ ಹೀಟ್ ಆದರೆ ನಾವೇನೇನೋ ಮಾಡ್ತೀವಿ, ಆಯಿಲ್ ಮಸಾಜ್ ಅದು ಇದು ಎಲ್ಲ ತೊಗೊಂಡ್ಬಿಡ್ತೀವಿ. ಬಟ್ ಪ್ರಾಣಿಗಳಿಗೆ ಬಾಡಿ ಹೀಟ್ ಆಗೇ ಆಗುತ್ತೆ, ಯಾಕಂದರೆ ನ್ಯಾಚುರಲ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂದರೆ ಅದಕ್ಕೆ ಬಾಡಿ ಹೀಟ್ ಆಗುವಂಥ ಎಲ್ಲ ಸಾಧ್ಯತೆ ಇರುತ್ತೆ. ಪ್ರಾಣಿಗಳಿಗೂ ಹೀಟ್ ಆಗೇ ಆಗುತ್ತೆ ಅಂದಮೇಲೆ ಅವೆಲ್ಲ ಹೀಟ್ ರಿಲೀಫ್ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಮಾಡುತ್ತೆ ಸರ್? ನಿಮಗೆ ಪ್ರಾಣಿಗಳು ಅಂತಂದರೆ ಕೆಲವೊಂದೊಂದು ನಾವು ಎಕ್ಸಾಂಪಲ್ ಕೊಟ್ಟು ಮಾತಾಡೋದಾದರೆ ಸರ್, ಹುಲಿ ಮತ್ತು ಆನೆಗಳು ಸರ್. ಹುಲಿ ಮತ್ತು ಆನೆಗಳು ಹೆಂಗಂದರೆ, ಹುಲಿ ಬಂದು ಫುಲ್ಲು ಮಾಂಸಾಹಾರಿ ಸರ್, ಆನೆ ಬಂದು ಸಸ್ಯಾಹಾರಿ. ಸೊ ಕೇಳ್ಬೋದು ಮಾಂಸ ಮಾತ್ರ ಫುಲ್ ಹೀಟ್ ಇರುತ್ತೆ ಬಾಡಿ ಅಂತಂತ, ಇನ್ನು ಕೆಲವರು ಸಸ್ಯ ತಿಂದರೆ ಮಾತ್ರ ಬಾಡಿ ಇರುತ್ತೆ ಅಂತ. ಸೊ ಅದಕ್ಕೋಸ್ಕರ ಮಾಂಸಾಹಾರಿ ಸಸ್ಯಾಹಾರಿ 2 ಪ್ರಾಣಿಗಳಿಗೂ ಹೇಳ್ತೀನಿ ಸರ್. ಸರ್ ಹೇಗೆ ಅಂತಂದರೆ, ಆನೆಗಳು ನೀವು ಕೆಲವೊಂದ್ಸಲ ಕೆರೆ ಹತ್ರ ನೋಡಿದಾಗ ಅಥವಾ ಮಾಮೂಲಿ ಒಂದು ವಾಟರ್ ಬಾಡಿಗೆ ಹತ್ರ ನೋಡಿದಾಗ ಅದು ನೀರು ಕುಡಿತಾ ನೀರನ್ನ ಮತ್ತೆ ಆ ನೀರಿನ ಬದಿ ಬರುತ್ತಲ್ಲ ಮಣ್ಣು, ಆ ಮಣ್ಣನ್ನು ತೆಗೆದು ಬಾಡಿ ಮೇಲೆ ಹಾಕೊಳ್ಳುತ್ತೆ. ಸೊ ಜಸ್ಟ್ ಬಿಕಾಸ್ ಏನಕ್ಕೆ ಅದು ಆ ಥರ ಹಾಕೊಳ್ಳುತ್ತೆ ಅಂದರೆ, ಅದು ಓವರ್ ಹೀಟ್ ಇರ್ತದೆ ಸರ್. ಫುಲ್ ತಿಂದಾಗ ಬಾಡಿ ಫುಲ್ ಹೀಟ್ ಇರುತ್ತೆ ಅದು. ಸೊ ಬಾಡಿ ಫುಲ್ ಹೀಟ್ ಆಗಿದ್ದಾಗ ಏನಾಗುತ್ತೆ, ಆ ಮಣ್ಣನ್ನು ತೆಗೆದು ಮೈ ಮೇಲೆ ಅಥವಾ ಭುಜದ ಮೇಲೆ ಅದು ಎರ್ಚ್ಕೊಳ್ಳಾಗ ಏನಾಗುತ್ತೆ ಅಂತಂದರೆ, ಆ ಮಣ್ಣದು ಪಾರ್ಟಿಕಲ್ಸ್, ಮೈನ್ಯೂಟ್ ಪಾರ್ಟಿಕಲ್ಸ್ ಎಲ್ಲೂ ಕೂಡ ಅಲ್ಲಿ ಇದಿರುತ್ತೆ, ಏನೋ ತೇವಾಂಶ ಇರುತ್ತೆ. ಸೊ ಆ ತೇವಾಂಶ ಬಂದು ಆ ಬೆನ್ನ ಹತ್ರ ಕೂತ್ಕೊಂಡಾಗ ಸ್ವಲ್ಪ ಅದಕ್ಕೆ ಬಾಡಿ ರಿಲೀಫ್ ಆಗಿರೋ ಥರ ಅನಿಸುತ್ತೆ. ಸೊ ನಿಮಗೆ ಅದು ಯಾವಾಗಲೂ ಕೆಳಗಡೆನೇ ಕೂರೋಕ್ಕಾಗಲ್ಲ, ಯಾಕೆಂದರೆ ಹುಲಿಗಳಾದ್ರೆ ನಿಮಗೆ ಕೂರುತ್ತೆ, ಹುಲಿಗಳು ಕೂರುತ್ತೆ, ಬೇರೆ ಪ್ರಾಣಿಗಳೆಲ್ಲ ಕೂರುತ್ತೆ. ಬಟ್ ಯಾವಾಗಲೂ ಆನೆಗಳು ಕೂರೋಕ್ಕಾಗಲ್ಲ, ಯಾಕಂದರೆ ಜಾಸ್ತಿ ಗಾತ್ರ ಇರುತ್ತಲ್ಲ. ಸೊ ಗಾತ್ರ ಇರೋ ಕಾರಣಕ್ಕೋಸ್ಕರ ಜಾಸ್ತಿ ಅದು ಕೆರಳೆ ಕೂರೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅದು ಮಣ್ಣಿನ ಮತ್ತು ಫುಲ್ಲು ಇದನ್ನು ತೆಗೆದು ಬಾಡಿ ಮೇಲೆ ಕಳಿಸುತ್ತೆ. ಅದು ಆನೆಗಳು ಮಾಡುತ್ತೆ. ನಿಮಗೆ ಹುಲಿ ಅಂತ ಬಂದಾಗ ಏನಾಗುತ್ತೆ ಸರ್, ಹುಲಿ ಬೇಟೆ ಆಡೋದು ವಾರಕ್ಕೆ ಒಂದು ಸಲ ಅನ್ಕೊಳ್ಳಿ ಸರ್, ವಾರಕ್ಕೆ ಒಂದು ಸಲ. ಅದು ಒಂದು ಜಿಂಕೆನ ಬೇಟೆ ಆಡ್ತು ಅಂತಂದರೆ ಒಂದು 3-4 ದಿನ ಇಟ್ಕೊಂಡು ತಿನ್ನುತ್ತೆ ಸರ್. ಅದು ಒಂದೇ ದಿನ ಫುಲ್ ಖಾಲಿ ಮಾಡಲ್ಲ. ಜನಗಳ ಹತ್ರ ಅದೊಂದಿದೆ, ಹುಲಿ ತಿಂದ ತಕ್ಷಣ ದಿನ ತಿನ್ನುತ್ತೆ, ಬೆಳಗ್ಗೆ ತಿನ್ನುತ್ತೆ, ಮಧ್ಯಾಹ್ನ ತಿನ್ನುತ್ತೆ, ಸಾಯಂಕಾಲ ತಿನ್ನುತ್ತೆ, ಸೇಮ್ ಲೈಕ್ ಮನುಷ್ಯ ಥರ ಹಂಗೆ ಅಂತ. ಆ ಥರ ಅಂದರೆ ಹುಲಿಗಳೆಲ್ಲ ಆನೆ ಥರ ಇರಬೇಕಾಯ್ತಿತ್ತು. ಯಾಕಂದರೆ ಆನೆಗಳು ಕೂಡ ಯಾವಾಗ ತಿಂತಾ ಇರುತ್ತೆ, ಕರಗಿಸ್ತಾ ಇರುತ್ತೆ. ಒಂದೊಂದು ಆನೆಗಳು 5,000 kg ಮೇಲೆ ಇದೆ. ಹುಲಿಗಳು ಕೂಡ ನಮ್ಮಂಗೆ ಮನುಷ್ಯ ಥರ 3 ಟೈಮ್ ತಿನ್ನೋದಾದ್ರೆ, ಹುಲಿಗಳೆಲ್ಲ ಆನೆ ಇದಿರುತ್ತದು. ಸೊ ಅದೇನು ಮಾಡುತ್ತೆ, ಅವೆಲ್ಲ ಒಂದು ಅವೆಲ್ಲ ಒಂದು ಭ್ರಮೆ ಮತ್ತು ಒಂದು ಸುಳ್ಳು ಅದು ತಿಳ್ಕೊಂಡ್ರಂಥ ಜನಗಳು. ಸೊ ಅದರಿಂದ ಹೇಗೆ ಅಂತಂದರೆ, ಹುಲಿಗಳು ಕೂಡ ತಿನ್ನುತ್ತಲ್ಲ, ತಿಂದಾಗ ಏನಾಗುತ್ತೆ ಅಂದರೆ ಅವಕ್ಕೆ ಈಗ ನಾವಾದರೆ ನ್ಯೂಟ್ರಿಷನ್ನು, ಪ್ರೋಟೀನು, ವಿಟಮಿನ್ಸ್ ಎಲ್ಲ ಅಂತ ಅನ್ಕೋತೇವೆ. ಅದಕ್ಕೆ ಅವೆಲ್ಲ ಏನು ಗೊತ್ತಾಗಲ್ಲ, ಸುಮ್ಮನೆ ಬೇರೆ ತಿಂತವೆ. ಸೊ ತಿಂದಾಗ ಏನಾಗುತ್ತೆ, ಹುಲಿಗಳಿಗೆ ಬಾಡಿ ಫುಲ್ ಹೀಟ್ ಆಗ್ಬಿಡುತ್ತೆ ಒಳಗಡೆ. ಸುಮ್ಮನೆ ಏನು ಅದು ಇದು ನೋಡಲ್ಲ, ಸುಮ್ಮನೆ ತಿನ್ಬಿಡುತ್ತೆ. ತಿಂದಾಗ ಏನಾಗುತ್ತೆ ಅಂತಂದರೆ ಬಾಡಿ ಅದಕ್ಕೆ ತಡೆಯೋಕ್ಕಾಗಲ್ಲ ಸರ್, ಶಕ್ತಿ ಇರಲ್ಲ. ಕೆಲವೊಂದ್ಸಲಿ ಫುಲ್ ಹೊಟ್ಟೆ ಎಸ್ದಾಗ ನಾವು ಕೂಡ ಹಂಗೇನೆ ಒಂದು ಟೈಮ್ ಊಟ ಮಾಡಿದಾಗ, ಮಧ್ಯಾಹ್ನ ಊಟ ಮಾಡಿದಾಗ, ರಾತ್ರಿ ಕೊಟ್ಟಾಗ ಒಟ್ಟಿಗೆ ಸುಮ್ಮನೆ ಬೇರೆ ತಿನ್ಬಿಡ್ತೀವಲ್ಲ, ಆ ಥರ ಸುಮ್ಮನೆ ತಿನ್ನುತ್ತೆ ಅದು. ತಿಂದಾಗ ಏನಾಗುತ್ತೆ ಅಂದರೆ ಬಾಡಿ ಫುಲ್ ಹೀಟ್ ಆಗುತ್ತೆ ಸರ್. ಫುಲ್ ಹೀಟ್ ಆದಾಗ ಅದಕ್ಕೆ ರೆಸ್ಟ್ ಬೇಕು. ನಡೆಯೋಕ್ಕಾಗದ್ರಷ್ಟು ಕೂಡ ಕೆಲವೊಂದ್ಸಲ ತಿನ್ಬಿಡುತ್ತೆ. ನಡೆಯೋಕ್ಕಾಗದಾಗ ಏನಾಗುತ್ತೆ ಅಂದರೆ, ಅದಕ್ಕೆ ರೋಡಲ್ಲಿ ಇದ್ದಾಗ ಸೊ ಆನೆಗಳು ಬಂದು ಆನೆಗಳಿರೋ ಜಾಗಗಳಲ್ಲಿ ಹುಲಿ ಇರಲ್ಲ ಸರ್. ಅದು ಯಾವುದೇ ಪ್ರದೇಶ ಆಗಿರ್ಬೋದು, ಗ್ರೌಂಡ್ ಆಗಿರ್ಬೋದು. ಈಗ ಆನೆ ನಡ್ಕೋಬೇಕಾದ್ರೆ ಹುಲಿ ಅಲ್ಲಿ ಇರಲ್ಲ, ಓಡ್ಬಿಡುತ್ತೆ ಆ ಜಾಗದಿಂದ. ಆನೆ ಓಡಿಸ್ಬಿಡುತ್ತೆ. ಆನೆ ಕಂಡ್ರೆ ಹುಲಿಗೆ ಭಯ. ಸೊ ಆದ್ರಿಂದ ಅದು ಫುಲ್ಲು ರೋಡಲ್ಲಿ ಕೂತ್ಕೊಳ್ಳೋದಾನೆ ಹೋಗಿ ಒಂದು ಕೆರೆ ಚೂಸ್ ಮಾಡುತ್ತೆ ಸರ್. ಅದು ಒಂದು ಕೆರೆ ಅಥವಾ ಒಂದು ಪಾಂಡ್ ಚೂಸ್ ಮಾಡುತ್ತೆ. ಸೊ ಆ ಪಾಂಡಲ್ಲಿ ಆರಾಮಾಗಿ ಅರ್ಧ ಆ ಹೊಟ್ಟೆ ಭಾಗನ ಕೆರೆಯಲ್ಲಿ, ಹೊಟ್ಟೆಯಿಂದ ಮೇಲ್ಭಾಗನ ಅದು ಮೇಲ್ಗಡೆ ಆಗೋದಂಗೆ ಕತ್ನ ಫುಲ್ ರೊಟೇಟ್ ಮಾಡೋಕ್ಕೆ ಫುಲ್ ಚೆಕ್ ಮಾಡ್ತಾ, ಸರೌಂಡಿಂಗ್ ಚೆಕ್ ಮಾಡ್ತಾ, ಆನೆಗಿನೆಗಳ ಗ್ರೂಪ್ಗಳು ಬಂದ್ಗಿನ್ಬಿಡುತ್ತೆ ನೋಡೋಕ್ಕೆ ಅಂತ ಚೆಕ್ ಮಾಡ್ತಾ ಬಂದು ಹಾಕೊಳ್ಳುತ್ತೆ ಸರ್. ಅದೇ ಒಂದು ನೀವು ಸಿನಾರಿನ ನೀವು ಸಮ್ಮರ್ ಟೈಮಲ್ಲಿ ನೋಡ್ತಿರೋದು. ಸೊ ಅವಾಗ ಹೆಂಗಾಗುತ್ತೆ ಅಂದರೆ, ಬಾಡಿ ಫುಲ್ ಹೀಟ್ ಆಗಿರುತ್ತೆ, ಬಿಸಿಲು ಫುಲ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಅದಕ್ಕೆ ನೀರು ಬೇಕಾಗುತ್ತೆ. ಆವಾಗ ನೀರನ್ನ ಅದು ಹುಡಿಕೊಂಡು ಹೋಗೋ ಟೈಮಲ್ಲಿ ನಮಗೆ ಜಾಸ್ತಿ ಸ್ಪಾಟಿಂಗ್ಗಳಾಗೋ ಟೈಮ್ಗಳು ಸಮ್ಮರ್ ಥರ. ಜಸ್ಟ್ ಬಿಕಾಸ್ ಆಫ್ ಅದಕ್ಕೋಸ್ಕರನೇ ನಮಗೆ ಸಮ್ಮರಲ್ಲಿ ತುಂಬ ಸ್ಪಾಟಿಂಗ್ಗಳು ಆಗುತ್ತೆ ಸರ್. ನನಗೆ ಒಂದು ಕುತೂಹಲ ಸರ್. ನಿಮಗೆ ನಾನು ಗಂಧದ ಮರ ಅಂತ ಹೇಳ್ತಿರ್ತಾರೆ, ಇಲ್ಲಿದೆಯಾ ಸರ್? ಸಫಾರಿ ಏರಿಯಾ ಝೋನ್ಗಳಲ್ಲಿ ಗಂಧದ ಮರಗಳಿಲ್ಲ ಸರ್. ಇಲ್ಲ ಅಂದರೆ ಅದು ಇಲ್ವಾ ಅಥವಾ ನಾವು ನೋಡೋಕ್ಕೆ ಕಾಣೋದಿಲ್ಲ ಸರ್. ನೋಡಕ್ ಕಾಣಂತ ಗಂಧದ ಮರಗಳಿಲ್ಲ ಸರ್. ಬಟ್ ಎಲ್ಲ ಒಳಗಡೆ ಇದೆ ಸರ್. ಒಳಗಡೆ ಜಾಸ್ತಿ ನಿಮ್ಗೆ ನೀವು ನೋಡಕ್ ಸಿಗೋದು ಟೀ ಕುಡ್ ಸರ್, ಸಾಗುವಾನಿ ಮರ, ಟೀ ಕುಡ್, ಬೀಟೆ ಮರ, ಮತ್ತೆ ದಿಂಡಿಲು ಮರ, ವೈಟ್ ಇರುತ್ತೆ ಇದು ದಿಂಡಿಲು ಮರ, ಮತ್ತೆ ಮತ್ತಿ ಮರ. ಓಕೆ. ಆ ಥರಗಳು ಕೆಲವು. ಮತ್ತೆ ಮಾಮೂಲಿ ಆಲದ ಮರ,
ಆ ಥರ ಮರಗಳು ಎಲ್ಲ ಕಾಣಕ್ಕೆ ಶುರು. ಅದೇ ಸರ್, ನಾನು ವೀರಪ್ಪನ ಕಾಲದಲ್ಲೆಲ್ಲ ಸರ್ ಆನೆ ದಂತ ಕದ್ತಿದ್ರು, ಅದು ಮಾಡ್ತಿದ್ರು, ಇದು ಮಾಡ್ತಿದ್ರು ಅಂದ್ರೆ ಇವಾಗೆಲ್ಲ ಏನು ಇಲ್ಲ ಸರ್, ಎಲ್ಲ ನಿಂತೋಗ್ಬಿಟ್ಟಿದೆಲ್ಲ. ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತುಂಬ ಸ್ಟ್ರಾಂಗ್ ಆದಮೇಲೆ ಸಪೋರ್ಟಿವ್ ಕೂಡ ಹಂಗೆ ಚೆನ್ನಾಗಿದೆ ಸರ್ ನಮಗೆ. ಹೌದಾ? ಲೋಕಲ್ ಸಪೋರ್ಟಿವ್ ಆಗಿರ್ಬೋದು, ಮತ್ತೆ ಸ್ವಲ್ಪ ಹೈಯರ್ ಆಫೀಸರ್ಸ್ ಮತ್ತೆ ಹೈಯರ್ ಲೆವೆಲ್ ಗಂಟ ಸಪೋರ್ಟಿವ್ ಚೆನ್ನಾಗಿರೋದ್ರಿಂದ ಸೊ ಸ್ವಲ್ಪ ಜನಗಳಿಗೂ ತುಂಬಾ ಅವೇರ್ನೆಸ್ ಎಲ್ಲ ಕಡೆಯಿಂದ ಮೂಡ್ತಾ ಇದೆ ಸರ್. ಮೊದಲು ಕೂಡ ಎಜುಕೇಟೆಡ್ಗಳು ಸ್ವಲ್ಪ ಯಾರು ಇರ್ಲಿಲ್ಲ, ಇವಾಗ ಎಲ್ಲ ಕೂಡ ಎಜುಕೇಟೆಡ್ ಆಗಿರೋದ್ರಿಂದ ಮನೆಗಳಲ್ಲಿ ಎಲ್ಲ ಇರೋದ್ರಿಂದ ಈಗ ನಮ್ಮ ಲೋಕಲ್ ಕೂಡ ತುಂಬಾ ಜನ ಕೆಲಸ ಮಾಡ್ತೀವಲ್ಲ ಸರ್, ನಾವು ಕೂಡ ಲೋಕಲ್ಗಳೇ ಆಗಿರೋದ್ರಿಂದ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಸೊ ಅದರಿಂದ ಮನೆಗಳು ಕೂಡ ಹೇಳಕ್ಕೆ ಅಥವಾ ನಮ್ಮ ಮನೇಲಿ ಅಥವಾ ಮಾಡಿದ್ವಿ ಈ ಥರ ಏನಾದ್ರು ಇರೋದು ಅವ್ರಿಗೆ ಏನೋ ಅಂತ ಹೇಳೋದಾಗ್ಲಿ ಅವೆಲ್ಲ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಕಡಿಮೆ ಆಗಿದೆ ಸರ್. ನಿಮ್ಗೆ ಏನು ಇನ್ಸ್ಪಿರೇಷನ್ ಸರ್ ಈ ಕೆಲ್ಸಕ್ಕೆ ಬರಲಿಕ್ಕೆ? ಸರ್ ಇನ್ಸ್ಪಿರೇಷನ್ ಅಂತ ಏನಿಲ್ಲ ಸರ್ ಒಟ್ಟಿನಲ್ಲಿ, ಬಟ್ ಆಸೆ ಇದೆಯಾ, ಕಾಡಿನ ಬಗ್ಗೆ ಪ್ರೀತಿ ಇದೆಯಾ, ಒಂದು ಗೌರವ ಇದೆಯಾ? ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದ್ರಿಂದ ಇಲ್ಲೇ ಸೇವೆ ಮಾಡೋಕ್ಕೆ ಅಂತ ಒಂದು ಅವಕಾಶ ಅಷ್ಟೇ ಸರ್. ಓಕೆ ಸರ್, ಕಾಡಿನ ಇಲ್ಲೇ ಹುಟ್ಟಿ ನಾವು ಇಲ್ಲೇ ಬೆಳೆದು ಇಲ್ಲೇ ಓದಿದ್ದೆಲ್ಲ ಮಾಡಿರೋದು, ಇಲ್ಲೇ ಒಂದು ಸೇವೆ ಮಾಡೋಕ್ಕೆ ಅಂತ ಕಾಡು ಸೇವೆ ಮಾಡೋಕ್ಕೆ ಅಂತ ಒಂದು ಸಿಕ್ಕಾಗ ಅವಕಾಶ ಆಗಿಬಿಡಬೇಕು ಅಂತ ಮಾಡ್ತಾ ಇದೀವಿ. ಹೌದು ಸರ್. ನಿಮಗೆ ಇಷ್ಟು ವರ್ಷ ಕಾಡಲ್ಲಿ ಇದ್ದೀರಾ, ಕಾಡಲ್ಲೇ ಡೈಲಿ ಹುಟ್ಟು ಬೆಳಗ್ಗೆ ಎದ್ದು ರಾತ್ರಿ ಸಂಜೆ ಎಲ್ಲ ಇದೇ ಕಾಡೇ ನಿಮ್ಮ ಜೀವನ ಆಗಿರೋದ್ರಿಂದ ನಿಮಗೆ ಯಾವ್ದಾದ್ರು ಒಂದು ವಿಶಿಷ್ಟ ಅನುಭವ ಆಗಿರ್ಬೋದು ಅಥವಾ ಯಾವ್ದಾದ್ರು ರೇರೆಸ್ಟ್ ಪ್ರಾಣಿಗಳ ಸೈಟ್ ಆಗಿರೋ ಅಂಥದ್ದು ಯಾವ್ದಾದ್ರು ಏನು ಹೇಳ್ಬೋದು ನೀವು ನನಗೆ? ಆ ಥರ ಎಲ್ಲ ಏನಿಲ್ಲ ಸರ್, ಪ್ರಾಣಿಗಳು ಏನಿದೆ ಅದೇ ನಾವು ನೋಡ್ತಾ ಇದ್ದೀವಿ, ದಿನ ಬೆಳಗ್ಗೆ ಇದೇ ನೋಡ್ತಾ ಇರ್ತೀವಿ ಸರ್. ಅದೇ ಸರ್ ಮಾಮೂಲಿ ಹಂಟಿಂಗ್ ಪ್ರಾಣಿಗಳು ಹಂಟಿಂಗ್ ಮಾಡೋಂಥ ವಿಶಿಷ್ಟವಾಗಿರುತ್ತೆ ಸರ್ ಒಟ್ಟಿನಲ್ಲಿ. ಅದೊಂದು ಮಾತ್ರ ನಮ್ಗೆ ಅನ್ಸುತ್ತೆ, ಯಾಕಂದ್ರೆ ಯಾರು ಕೂಡ ಹಂಟಿಂಗ್ನ ನೋಡಕ್ ಆಗಲ್ಲ ಸರ್, ಕಾಣಕ್ಕೆ ಸಿಗಲ್ಲ. ಪ್ರಾಣಿಗಳು ಒಂದು ಪ್ರಾಣಿ ಬೇಟೆ ಆಡೋಂಥದ್ದಾಗಿರ್ಬೋದು, ಮತ್ತೆ ಮೇಟಿಂಗ್ ಮಾಡೋಂಥದ್ದಾಗಿರ್ಬೋದು, ಹುಲಿಗಳು ಮೀಟಿಂಗ್ ಮಾಡೋ ಟೈಮ್ ಆಗಿರ್ಬೋದು, ಅವೆಲ್ಲ ವಿಶಿಷ್ಟವಾದಂಥ ಅನುಭವ ಸರ್ ಒಟ್ಟಿನಲ್ಲಿ. ಅವೆಲ್ಲ ಎಲ್ಲರಿಗೂ ನೋಡಕ್ ಆಗಲ್ಲ ಸರ್. ಬಟ್ ಅದನ್ನೆಲ್ಲ ನೀವು ಕಣ್ಣಾರೆ ವಿಟ್ನೆಸ್ ಮಾಡಿದ್ರ? ಆ ಥರ ಕಣ್ಣಾರೆ ಮಾಡಿದ್ವಿ. ಸೊ ಅದೊಂದು ಒಳ್ಳೆ ವಿಶಿಷ್ಟವಾದಂಥ ಒಂದು ನಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಸಿಕ್ಕಿರೋದು ಅವೆಲ್ಲ ನೋಡೋದಾಗ ಸರ್ ಒಟ್ಟಿನಲ್ಲಿ. ಯಾಕಂದ್ರೆ ಅವೆಲ್ಲ ಯಾರಿಗೂ ನೋಡಕ್ ಆಗಲ್ಲ, ಮತ್ತೆಲ್ಲ ತುಂಬಾ ರೇರ್ ಆಗಿರೋಂಥದ್ದು ಸರ್. ಪ್ರಾಣಿಗಳು ಅಂತಂದ್ರೆ ಮಾಮೂಲಿ ಬ್ಲ್ಯಾಕ್ ಪ್ಯಾಂಥರ್ ಸರ್, ಮಾಮೂಲಿ ಕರಿ ಚಿರತೆ ಐತಲ್ಲ ಅದು. ಅದು ಸೊ ಅಮಿತ್ ಸರ್, ನಾನು ನಿಮಗೆ ಕಡೆಯದಾಗಿ ಒಂದು ಕ್ವೆಶನ್ನು ಪ್ಲಸ್ ನನ್ನ ರಿಕ್ವೆಸ್ಟ್ ಕೂಡ ಹೌದು. ಸೊ ಕರ್ನಾಟಕ ಟೂರಿಸಂ ನಂಬ್ಕೊಂಡು ನಮ್ಮ ಜನ ಎಕ್ಸ್ಪೆಷಲಿ ನಾಗರಹೊಳೆಗೆ ಬರಬೇಕು ಅಂತ ಡಿಸೈಡ್ ಮಾಡಿದ್ರೆ ಯಾವ ರೀಸನ್ಗೋಸ್ಕರ ಬರಬೇಕು ಆ್ಯಂಡ್ ಸಫಾರಿ ಏನಕ್ಕೆ ಮಾಡ್ಬೇಕು ಸರ್? ಸರ್ ಸಫಾರಿ ಏನಕ್ಕೆ ಮಾಡಬೇಕು ಅಂತಂದ್ರೆ ಸರ್, ಜನಗಳ ಮನಸ್ಸಲ್ಲೇ ಒಂದು ಹೇಗಿದೆ ಅಂದ್ರೆ ಸರ್, ಜನಗಳು ಮೊದಲು ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಬಿಡಬೇಕು ಸರ್. ಓಕೆ. ಸೊ ಅದು ಒಬ್ಬರನ್ನ ಖುಷಿ ಪಡಿಸಬೇಕು ಅಂತಾನಾಗ್ಲಿ ಅಥವಾ ಲೈಕ್ಸ್ ಕಾಮೆಂಟ್ ತಗೋಬೇಕು ಅನ್ನೋದಾಗ್ಲಿ ಅವೆಲ್ಲ ಮಾಡೋದ್ಕಿಂತ ಅವ್ರು ಒಂದು ಸ್ವಂತ ಒಂದು ಇದಿರಬೇಕು ಸರ್, ಪ್ಯಾಷನ್ ಇರಬೇಕು ಸರ್, ಒಂದು ಹಾಬಿ ಇರಬೇಕು, ಒಂದು ಒಳ್ಳೆ ಗುಣ ಬೆಳೆಸ್ಕೋಬೇಕು ಸರ್. ಹೇಗೆ ಅಂತಂದ್ರೆ ಈಗ ಪ್ರಾಣಿಗಳನ್ನ ಅದೇ ಯಾವ ತರ ಇದೆ ಅದೇ ತರ ಬಿಡಬೇಕು ಸರ್. ಸೊ ಅವರು ನ್ಯಾಷನಲ್ ಜಿಯೋಗ್ರಾಫಿಕ್ ಚಾನಲ್ಗಳಲ್ಲಿ ಅಥವಾ ಬೇರೆ ಎಲ್ಲೆಲ್ಲೂ ಚಾನಲ್ಗಳಲ್ಲಿ ನೆಟ್ಫ್ಲಿಕ್ಸ್ ಎಲ್ಲ ನೋಡೋದು, ಮತ್ತೆ ಕೆಲವೊಂದು ಯೂಟ್ಯೂಬ್ ವಿಡಿಯೋಗಳೆಲ್ಲ ನೋಡೋದು, ಅದನ್ನೇ ಬಂದು ಇಲ್ಲಿ ಕಾಡಲ್ಲಿ ಪ್ರಯೋಗ ಮಾಡೋಕ್ಕೆಲ್ಲ ಬರ್ತಾರೆ ಸರ್. ಅದೆಲ್ಲ ಬಿಡಬೇಕು ಸರ್ ಮೇನ್ ಆಗಿ. ಪ್ರಾಣಿಗಳು ನೋಡಿದಾಗೆಲ್ಲ ಪ್ರಾಣಿಗಳಿಗೆ ಕಿರ್ಚಾಡೋದಾಗ್ಲಿ, ಫೀಡಿಂಗ್ ಮಾಡ್ತೀನಿ ಅಂತ ಹೋಗೋದಾಗ್ಲಿ, ಮತ್ತೆ ಪ್ರಾಣಿಗಳಿಗೆ ಡಿಸ್ಟರ್ಬ್ ಮಾಡಿ ಕಿರ್ಚೋದಾಗ್ಲಿ ಅವೆಲ್ಲ ಮಾಡಕ್ ಹೋಗ್ಬಾರ್ದು ಸರ್. ಸಫಾರಿ ಮಾಡೋದು ಹೇಗೆ ಏನಕ್ಕೆ ಅಂತಂದ್ರೆ ಸರ್, ಮಾಮೂಲಿ ಅವ್ರಿಗೆ ಅದೊಂದು ಪ್ಯಾಷನ್ ಸರ್, ಒಂದು ಹಾಬಿಯಾಗಿ ಬೆಳೆಸ್ಕೋಬೇಕು ಅದನ್ನ. ಸೊ ಬಂದಾಗ ಸೈಲೆಂಟ್ ಆಗಿ ಪ್ರಾಣಿಗಳನ್ನ ನೋಡಬೇಕು, ಮತ್ತೆ ಒಂದು ಗಲಭೆಗಳನ್ನ ಹುಡ್ಕೊಳಕ್ ಹೋಗ್ಬಾರ್ದು, ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು, ಸೈಲೆನ್ಸ್ನ ಮೇಂಟೈನ್ ಮಾಡಬೇಕು. ಪ್ರಾಣಿಗಳು ಅವಕ್ಕೂ ಕೂಡ ಒಂದು ಯಾವ ಥರ ನೇಚರ್ ಬಿಹೇವಿಯರ್ ಇರುತ್ತೆ ಅದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ನಾವು. ನಾವೇನಾದ್ರು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಾಗ ಡ್ರೈವರ್ಗಳಾಗಿರ್ಬೋದು, ನ್ಯಾಚುರಲಿಸ್ಟ್ಗಳ ಇವಾಗ ನೇಚರ್ಗಳು ಇರ್ತಾರೆ ಅವ್ರುಗಳಾಗಿರ್ಬೋದು, ಏನೇ ಕೊಟ್ಟರು ಕೂಡ ಅದನ್ನ ಅವರು ತಗೋಬೇಕು ಸರ್, ಒಪ್ಕೋಬೇಕು. ಯಾಕಂದ್ರೆ ನೇಚರ್ ಮುಂದೆ ದೇವ್ರ ಮುಂದೆ ನಾವ್ ಯಾರು ಏನು ಅಲ್ಲ. ಹೌದು. ಸೊ ಅದರಿಂದ ಅದೊಂದು ಅರ್ಥ ಮಾಡ್ಕೋಬೇಕು ಅವರಷ್ಟೇ ಸರ್, ಜನಲ್ಲ ಜನಗಳು ಅದನ್ನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇವಾಗ ಮರಕ್ಕಿಂತ ಮರ ದೊಡ್ಡದು ಅಂತ ಒಂದು ಗಾದೆ ಇದೆ. ಸೊ ಅದರಿಂದ ಈಗ ನಾನು ಒಬ್ರಿಗೆ ಏನಾರು ಹೇಳಿದಾಗ ನೀನ್ ನನಗೆಲ್ಲ ಹೇಳಕ್ಕೆಲ್ಲ ಬರಬೇಡ, ನನಗೆ ಅವ್ರಿಗೆ ನಾನು ಅನ್ನೋದಿಲ್ಲ ಬಿಡಬೇಕು ಸರ್. ಹೌದು. ಪ್ರಕೃತಿ ಮುಂದೆ ಬಂದಾಗ ನಾವೆಲ್ಲ ಒಂದೇನಂಗಿರ್ಬೇಕು ಸರ್. ನಾವು ಕೂಡ ಅವು ಕೂಡ ಪ್ರೀತಿ ಮಾಡಕ್ ಶುರು ಮಾಡಿದಾಗ ಅವು ಕೂಡ ನಮ್ಮನ್ನ ಪ್ರೀತಿ ಮಾಡಕ್ ಶುರು ಮಾಡಿದಾಗ ಅವಾಗ್ಲೇ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಆಗೋದು. ಅವೆಲ್ಲ ನಾವು ಕೂಡ ಆರೋಗ್ಯವಾಗಿ ಚೆನ್ನಾಗಿರಕ್ಕೆ ಸಾಧ್ಯ ಸರ್. ಅದನ್ನ ಮಾಡ್ಲೇಬೇಕು ಎಲ್ಲರೂ ಸರ್ ಆಕ್ಚುಲಿ ಬರುವಂತವ್ರು. ಇದೊಂದು ಮನಸ್ಸಲ್ಲಿ ಇಟ್ಕೊಬಿಟ್ರೆ ಸಫಾರಿ ಅನ್ನೋದಕ್ಕಿಂತ ಅವ್ರೆಲ್ಲ ನೇಚರ್ ಲವರ್ ಆಗಿ ಅವರು ಟರ್ನ್ ಆಗ್ತಾರೆ ಸರ್. ಹೌದು ಅಂತ ಹೇಳ್ಬೋದು ಸರ್. ಓಕೆ. ಸೊ ವೀಕ್ಷಕರೇ, ನಾವು ಆಲ್ರೆಡಿ ದಮ್ಮನಕಟ್ಟೆ ಕಾಕನಕೋಟೆಯ ಸಫಾರಿಯನ್ನು ಮುಗಿಸಿ ನಾಗರಹೊಳೆ ರೇಂಜ್ನಲ್ಲಿರುವಂಥ ಫಾರೆಸ್ಟ್ನ ಫುಲ್ಲು ಸಂಚಾರ ಮಾಡಿ ಸುರಕ್ಷತೆಯಿಂದ
ನಮ್ಮ ಅಮಿತ್ ಸರ್ ನಮ್ಮನ್ನ ವಾಪಸ್ ಕರ್ಕೊಂಬಂದಿದ್ದಾರೆ. ಅವ್ರಿಗೊಂದು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಷ್ಟೇ ಕ್ಲೀನಾಗಿ ಡ್ರೈವಿಂಗ್ ಮಾಡಿ ಒಳಗೆಲ್ಲ ಒಂದು ಪ್ಲೇಸ್ಗಳನ್ನ ತಿಳಿಸಿ ನಮ್ಮ ವೀಕ್ಷಕರಿಗೆ ಹಲವಾರು ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ಈ ಮಾಹಿತಿ ನಮ್ಮ ವಿಡಿಯೋದಲ್ಲಿ ನೋಡಿದಂಥ ವೀಕ್ಷಕರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳ್ಬೇಕಂತಿದ್ರೆ ನೀವು ಹೇಳ್ಬೋದು ಸರ್. ಅಂದರೆ ಎಲ್ಲ ವೀಡಿಯೋದಲ್ಲಿ ಆಗಲೇ ಹೇಳಿದ್ದೀನಿ ಸರ್. ಏನು ಹೇಳಬೇಕು ಅಂತಂದರೆ ಪರಿಸರ ಪ್ರೇಮಿಗಳಾಗಿರ್ಬೋದು ಮತ್ತು ಸಫಾರಿ ಮಾಡೋಂಥವ್ರಾಗಿರ್ಬೋದು ಸರ್, ದಯವಿಟ್ಟು ಸಫಾರಿ ಬಗ್ಗೆ ಮೊದಲೇ ತಿಳ್ಕೊಳ್ಳಿ. ಇಲ್ಲಾಂದರೆ ತಿಳಿಯೋಕ್ಕೆ ಯಾರಾದರೂ ತಿಳಿಸ್ಕೊಡೋಕೆ ಬಂದಾಗ ದಯವಿಟ್ಟು ಕೇಳಿ ಅಂತ ತಗೊಳ್ಳಿ. ನಿಮಗೂ ಕೂಡ ಒಳಗಡೆ ಕಾಡಿಗೆ ಬಂದಾಗ ಹೆಲ್ಪ್ ಆಗುತ್ತೆ. ಯಾಕಂದರೆ ಕಾಡು ಬಗ್ಗೆ ಗೊತ್ತಿಲ್ಲದೇ ದಯವಿಟ್ಟು ಕಾಡಲ್ಲಿ ಬಂದು ಪ್ರಾಣಿಗಳಿಗೆ ಆಗಿರ್ಬೋದು, ಮರಗಳಿಗೆ ಆಗಿರ್ಬೋದು. ಯಾಕಂದರೆ ಮರಗಳಿಗೆ ನೀವು ಯಾವ ಥರ ಮಾಡ್ತೀರ ಅಂದರೆ ಪ್ಲಾಸ್ಟಿಕ್ಗಳನ್ನ ಹಾಕ್ತೀರ, ಪ್ರಾಣಿಗಳಿಗೆ ಯಾವ ಥರ ಮಾಡ್ತೀರ ಅಂದರೆ ಜೋರಾಗಿ ವೈಲೆನ್ಸ್ ಮಾಡ್ತೀರ. ಅದನ್ನೆಲ್ಲ ಮಾಡ್ದೇ ದಯವಿಟ್ಟು ನಿಮ್ಮದು ಸಫಾರಿದು ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನೆಲ್ಲ ಫಾಲೋ ಅಪ್ ಮಾಡ್ಕೊಂಡು ಗೌರ್ಮೆಂಟ್ಗೂ ಕೂಡ ಸಪೋರ್ಟ್ ಮಾಡ್ಕೊಂಡು ಡ್ರೈವರ್ಗಳಿಗೂ ಕೂಡ ನೀವು ಸಪೋರ್ಟ್ ಮಾಡ್ಕೊಂಡಿತ್ತು ಅಂದರೆ ನಿಮಗೆ ಒಂದು ಉತ್ತಮವಾದಂಥ ಸಫಾರಿ ಆಗುತ್ತೆ. ಅದ್ರ ಬಿಟ್ಟು ನೀವು ನಿಮ್ಮದೇನೋ ಒಂದು ಇದನ್ನು ಕೋಪ ತಾಪಗಳನ್ನ ಅಥವಾ ಎಲ್ಲೋ ಇದನ್ನು ತಗೊಬಂದರೆ ನೇಚರ್ಗಳ ಮೇಲೆ ಡ್ರೈವರ್ಗಳ ಮೇಲೆ ಹಾಕಿದ್ರೆ ನಿಮಗೆ ಲಾಸ್ ಆಗುತ್ತೆ. ಆ್ಯಕ್ಚುಲಿ ಏನು ಅಂತಂದರೆ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡಿ ಬರಬೇಡಿ. ಇಲ್ಲಿ ಬಂದಾಗ ಏನು ಸಿಗುತ್ತೆ ಅದನ್ನು ಮಾತ್ರ ಅನುಭವಿಸಿ ಎಂಜಾಯ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಷ್ಟೇ. ಸೊ ಇದಿಷ್ಟು ನಮ್ಮ ಸೇಫಾಗಿ ಕರ್ಕೊಂಬಂದಂಥ ಅಮಿತ್ ಸರ್ದೊಂದು ಮಾತುಗಳಾಗಿತ್ತು. ಅವ್ರು ಹೇಳೋದ್ರಲ್ಲಿ 100ಕ್ಕೆ 100 ಸಹ ತುಂಬ ನಿಜವಾದ ಮಾತು. ಏನಕ್ಕಂದರೆ ಪರಿಸರ ಉಳಿಸ್ಬೇಕು, ಪರಿಸರ ಬೆಳೆಸ್ಬೇಕು. ನಮ್ಮಿಂದ ಪರಿಸರಕ್ಕಾಗುವ ಲಾಭ ಇಷ್ಟಾದರೆ ಪರಿಸರದಿಂದ ನಮಗಾಗುವಂಥ ಲಾಭ ಇಷ್ಟಿರುತ್ತೆ. ಸೊ ಇದಿಷ್ಟು ಕಾಕನಕೋಟೆ ಸಫಾರಿ ಕ್ಯಾಂಪ್ನಲ್ಲಿ ನಾವು ಸಂಚಾರ ಮಾಡಿದ ವಿಡಿಯೋ ಆಗಿತ್ತು. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಮುಂದೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾನು ಬರ್ತೀನಿ. ಟಿಲ್ ದೆನ್ ಸೈನಿಂಗ್ ಆಫ್. ಥ್ಯಾಂಕ್ ಯು. ನಾನು ಪ್ರಮೋದ್.